ಮೈಸೂರು ಕೋಲಾರ ಕೋಲಾರ ಮೈಸೂರು. ಸೊ ದೂರದಿಂದ ಬಂದಿದ್ದಾರೆ, ಅವ್ರಿಗೋಸ್ಕರ ಸ್ವಲ್ಪ ಚಪ್ಪಾಳೆ. ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಕಂಪ್ನಿದು ಮೈನ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ಕಂಪ್ನಿನಲ್ಲಿ ಇರ್ತಕ್ಕಂಥ ಮೈನ್ ಲೀಡರ್ ಈ ಒಂದು ಆರ್ಗನೈಸೇಷನ್ ನಡೀಲಿಕ್ಕೆ ಒನ್ ಆಫ್ ದಿ ತುಂಬ ಸಪೋರ್ಟ್ ಮಾಡಿ ಒಂದು ದೊಡ್ಡ ಟೀಮ್ನ ಬಿಲ್ಡ್ ಮಾಡಿರ್ತಕ್ಕಂಥ ಮೈನ್ ಬೆಸ್ಟ್ ಲೀಡರ್ ಮಿಸ್ಟರ್ ರುದ್ರೇಶ್ ಸರ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಸ್ಟೇಜ್ ಮೇಲೆ. ಒಂದು ಕ್ಲಾಪ್ ಮುಖಾಂತರ. ಎಲ್ಲರೂ ನಮಸ್ತೆ. ನಮಸ್ಕಾರ. ಕೇಳಿಸ್ತಿದ್ಯಾ? ಎಲ್ಲರೂ ಆರಾಮಾಗಿದ್ದೀರಾ? ಎಲ್ಲರೂ ಕಾಣುತ್ತೆ ಸ್ಕ್ರೀನ್. ಈಗ ಆಕ್ಚುಲಿ ಕ್ಯಾಮ್ರಾ ಹಿಂದೆ ಇರಬೇಕಾದ್ರೆ ಈ ಕಡೆ ಬನ್ನಿ, ಸೀಟ್ ಖಾಲಿ ಇದೆ. ಕಾಣಿಸ್ತಿಲ್ಲ ಅಂದ್ರೆ ಈ ಕಡೆ ಬರ್ರಿ. ಓಕೆ, ಸೊ ಎಲ್ಲರಿಗೂ ಒನ್ಸ್ ಅಗೇನ್ ನಮಸ್ತೆ, ನಮಸ್ಕಾರ. ಎಲ್ಲ ಕೈ ಕಟ್ಕೊಂಡು ಚಳಿ ಹೊಡಿತಾ ಇರ್ಬೇಕು, ಆರಾಮಾಗಿ ಕೂತಿದ್ದೀರಿ. ಜಪ ಮಾಡ್ತಾ ಇದ್ದೀರಾ, ನನಗೆ ಬರಲಿ ಅಂತ. ಹೂಸ್ ದ ಲಕ್ಕಿ ಪರ್ಸನ್. ಕಾಯ್ತಾ ಇದ್ದೀರಲ್ಲ? ಇವತ್ತಿನ ದಿನಕ್ಕೋಸ್ಕರ ತುಂಬಾ ದಿನಗಳಿಂದ ಕಾಯ್ತಾ ಇದೀವಿ. ಆ ದಿನ ಬಂದೇ ಇದೆ. ಕೆಲವೇ ಕ್ಷಣಗಳಲ್ಲಿ ಸಮಯ ಬರುತ್ತೆ. ಸೊ ಅದಕ್ಕೆ ಮುಂಚೆ ಒಂದು ದೀಪ ಮುಖಾಂತರ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಸ್ಟಾರ್ಟ್ ಮಾಡೋಣ. ಸೊ ಮೇಡಮ್ ಆಯ್ತಾ? ಬಿಡಿ. ಸೊ ದೀಪ ಬೆಳಗೋ ಮುಖಾಂತರ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಸೊ ಅದ ಮೇಲೆ ಸೊ ಬನ್ನಿ, ಯಾರು ವುಮೆನ್ಸ್ ಒಂದು 5 ಜನ ಬನ್ನಿ, ದೀಪ ಬೆಳಗೋಕ್ಕೋಸ್ಕರ ಬನ್ನಿ. ಮೇಡಮ್ ಬನ್ನಿ. ಒಂದು 5 ನಿಮಿಷದಲ್ಲಿ ನಮ್ಮ ಈ ಪ್ಲಾನ್ ನ ಬಗ್ಗೆ ಯಾರ್ಯಾರು ಕನ್ಫ್ಯೂಷನ್ ಇದೆಯಾ ಇಲ್ಲಿ ಬಂದಿರೋರಲ್ಲಿ? ಎಲ್ಲ ಕಾರ್ಡ್ ಹೋಲ್ಡರ್ ಎಲ್ಲ ಬಂದಿರೋದು? ಕನ್ಫ್ಯೂಷನ್ ಇದೆಯಾ? ಕನ್ಫ್ಯೂಷನ್ ಇದ್ರೆ ಸೊ ಕೇಳಿ, ಬೇಕಾದ್ರೆ ಅದ್ರ ಬಗ್ಗೆ ಕ್ಲಾರಿಫೈ ಕೊಡ್ತೀನಿ. ಸೊ ಇವತ್ತು ಫೆಬ್ರವರಿ ತಿಂಗಳ ಮೊದಲನೇ ಡ್ರಾ ಸ್ಟಾರ್ಟ್ ಆಗಿದೆ. ಇವತ್ತು ಏನಿದೆ ಅಂತ ಆಲ್ಮೋಸ್ಟ್ ಡಿಸ್ಪ್ಲೇ ಕೂಡ ಬರ್ತಾ ಇತ್ತು. ಸೊ ಗೊತ್ತಾಗಿದೆ ಅನ್ಕೊಡ್ತೀನಿ. ಮೊದಲನೇ ಡ್ರಾ ಇವತ್ತಿನ ಡ್ರಾದ ಮೊದಲನೇ ಪ್ರೈಸ್ ಏನಿದೆ? 8 ಗ್ರಾಮ್ ಚಿನ್ನದ ಉಂಗುರ, ಹೌದಲ್ಲ? ಎರಡನೇ ಪ್ರೈಸ್ 150 ಗ್ರಾಮ್ ಬೆಳ್ಳಿ 5 ಜನಕ್ಕೆ, ಕರೆಕ್ಟ್ ಅಲ್ಲ? 5 ಜನಕ್ಕೆ 150 ಗ್ರಾಮ್ ಬೆಳ್ಳಿ ಇದೆ. ಸೊ ಅದ್ರ ಜೊತೆಗೆ ಇನ್ನೊಂದು ಗಿಫ್ಟ್ ಐತೆ, ಉಚಿತವಾಗಿ ಸಿಗುವಂತ ಒಂದಿದೆ. 25 ಜನಕ್ಕೆ ಫ್ರೀ ಗಿಫ್ಟ್ ಇದೆ. ಅದು ಕಂಪನಿಯ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದೀರಾ ಅದರಲ್ಲಿ 25 ಜನ ಲಕ್ಕಿ ವಿನರ್ ಸಿಗುತ್ತೆ. ಅದರಲ್ಲಿ ಯಾರಾಗಿರ್ತೀರೋ ಸಿಗೋತಿಲ್ಲ. ಸೊ ನಂಬರ್ ಆಫ್ ಪೀಪಲ್ ಕಡಿಮೆ ಇದ್ದೀರಾ, ಆಲ್ಮೋಸ್ಟ್ ನಂದಲ್ಲ ನಿಂದಲ್ಲ ಮಟ್ಟಿಗೆ ಇರ್ತೀರಾ, ರೈಟ್? ಓಕೆ, ಸೊ ಆ ರೀತಿ ಇದೆ. ಸೆಕೆಂಡ್ ಪ್ರೈಜು ಆಲ್ಮೋಸ್ಟ್ ಗೊತ್ತಿದೆ. ಸೊ ಒಂದ್ಸಲ ಹೇಳ್ಬಿಡ್ತೀನಿ. ಸೊ ನೆಕ್ಸ್ಟ್ ಮಾರ್ಚ್ ತಿಂಗಳ ಮೊದಲನೇ ಪ್ರೈಜು 10 ಗ್ರಾಮ್ ಗೋಲ್ಡ್ ಇರುತ್ತೆ. ಎರಡನೇ ಪ್ರೈಜು 200 ಗ್ರಾಮ್ ಸಿಲ್ವರ್ ಇರುತ್ತೆ, 6 ಜನಕ್ಕೆ ಇರುತ್ತೆ. ಪ್ಲಸ್ ಮಾರ್ಚ್ ತಿಂಗಳಿಂದ ನಿಮಗೆ ಇನ್ನೊಂದು ಗಿಫ್ಟ್ ಆಡ್ ಆಗುತ್ತೆ, ಸ್ಪೆಷಲ್ ಗಿಫ್ಟ್. ಈ ಸ್ಪೆಷಲ್ ಗಿಫ್ಟ್ ಬಗ್ಗೆ ಆಲ್ಮೋಸ್ಟ್ ಕ್ಲಾರಿಫೈ ಇದೆ, ಕೆಲವರಿಗೆ ಕನ್ಫ್ಯೂಷನ್ ಇರ್ಬೋದು. ಸೊ ಹೇಳ್ತೀನಿ. ಸ್ಪೆಷಲ್ ಗಿಫ್ಟ್ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 1ರಿಂದ 7ನೇ ತಾರೀಕು ಕೂಡ ಎಷ್ಟು ಜನ ಪೇ ಮಾಡಿರ್ತೀರೋ ಅಷ್ಟು ಜನಕ್ಕೆ ಸ್ಪೆಷಲ್ ಒಂದು ಡ್ರಾ ಆಗುತ್ತೆ. ಜಸ್ಟ್ ಇದು ಅಡಿಷನಲ್ ಬೋನಸ್. ಇದು ಲಕ್ಕಿ ಡ್ರಾ ಅಲ್ಲ. ಲಕ್ಕಿ ಡ್ರಾ ಆದ್ರೂ ಪಂಪರ್ದಲ್ಲಿ ಡ್ರಾ ಆದವರು ವಿನ್ ಆದ್ರೆ ಎಷ್ಟು ಎಕ್ಸಿಟ್ ಆಗ್ತೀರಾ, ಇದರಲ್ಲಿ ಎಕ್ಸಿಟ್ ಆಗಲ್ಲ. 30 ಜನ ಸೆಲೆಕ್ಟ್ ಆಗ್ತೀರಾ. 30 ಜನಕ್ಕೆ ಒಬ್ಬೊಬ್ಬರಿಗೆ 40 ಗ್ರಾಮ್ ಸಿಲ್ವರ್ ಕಾಯಿನ್ ಇರುತ್ತೆ. ಅರ್ಥ ಆಯ್ತಲ್ಲ? ಆ 40 ಗ್ರಾಮ್ ಯಾರು ಕಟ್ಟಿರ್ಬೋದು, ಆ ಕಾರ್ಡ್ ನಂಬರ್ ಯಾರ್ದು ವಿನ್ ಆಗಿರುತ್ತೆ ಅವ್ರದ್ದು ಅನೌನ್ಸ್ಮೆಂಟ್ ಆಗುತ್ತೆ. ಬಟ್ ಫ್ರೀ ಗಿಫ್ಟ್ ಅನ್ನೋದು ಏನು ಇವತ್ತಿದೆಯಲ್ಲ, ಇವತ್ತು ಸ್ಪೆಷಲ್ ಆಗಿ ಇಲ್ಲಿ ಬಂದಿರೋಂಥವ್ರು ಮಾತ್ರ ಗಿಫ್ಟ್ ಇದೆ. ಸರ್ ನಮ್ಮ ಮನೇಲಿ ಒಂದು ಕಾರ್ಡ್ ಹಾಕಿದೀವಿ, ಅದನ್ನು ಟೋಕನ್ ಕೊಟ್ಟಿಲ್ಲ, ಅದು ಕೂಪನ್ ಕೊಟ್ಟಿಲ್ಲ, ಸೊ ಆ ತರ ಇಲ್ಲ. ಕ್ಲಿಯರ್? ಅರ್ಥ ಆಯ್ತಲ್ಲ? ಸೊ ಆ ರೀತಿ ಇರುತ್ತೆ. ಸ್ಪೆಷಲ್ ಗಿಫ್ಟ್ ಅನ್ನೋದು ಪ್ರತಿ ತಿಂಗಳು 10 ತಿಂಗಳು ಇರುತ್ತೆ. ಸ್ಪೆಷಲ್ ಗಿಫ್ಟ್ ಅಲ್ಲಿ ನೀವೇನು ವಿನ್ ಆಗಿರ್ತೀರಾ, ಸೊ ಮೊದಲು ನೆಕ್ಸ್ಟ್ ಮಂತ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಪಾರ್ಟಿಸಿಪೇಟ್ ನೆಕ್ಸ್ಟ್ ಮಂತ್ ಕೂಡ ನೀವು ಅರ್ಲಿ ಪೇಸ್ ಮಾಡಿದ್ರೆ ಖಂಡಿತ ಅಲ್ಲೂ ಕೂಡ ನಿಮ್ ಟೋಕನ್ ಕಾರ್ಡ್ ಸೊ ಅದರಲ್ಲಿ ಅನೌನ್ಸ್ಮೆಂಟ್ ಆಗಿರುತ್ತೆ. ಸೊ ರೈಟ್? ಅರ್ಥ ಆಯ್ತಲ್ಲ? ಸೊ ನಮ್ಮ 3ನೇ ತಿಂಗಳು ಮೋಸ್ಟ್ ಎಲ್ಲ ಇದೆ. ಸೊ ಅದರಲ್ಲಿ ಕೊನೆಯಲ್ಲಿ ಆಕ್ಚುಲಿ ನಾವು
ಮುಂಗಡವಾಗಿ ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ತಗೋತಿರೋದು ಗೃಹೋಪಯೋಗಿ ವಸ್ತುಗಳಿಗೆ ಮುಂಗಡವಾಗಿ ಕಂತಿನ ರೂಪದಲ್ಲಿ ನಾವು ಅಮೌಂಟ್ನ ಕಳಿಸ್ಕೊತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಸೊ ಯಾವುದೇ ತರ ಇದು ಹೂಡಿಕೆ ಮಾಡುವಂಥದ್ದು, ಸೊ ನಿಮ್ಮ ದುಡ್ಡಿಗೆ ಡಬಲ್ ಬರುತ್ತೆ ಆ ರೀತಿ ಯೋಜನೆ ಅಲ್ಲ. ಕ್ಲಿಯರ್ ಆಗಿ ನಾವು ಮಾಡ್ತಿರೋದು ವಸ್ತುಗಳ ವ್ಯಾಪಾರ, ಅಂದ್ರೆ ಗೃಹೋಪಯೋಗಿ ಬೇಕಿರುವಂತ ಹೋಮ್ ಅಪ್ಲೈನ್ಸ್ ಪ್ರಾಡಕ್ಟ್ಸ್ ನ ವ್ಯವಹಾರ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೋತಾ ಇದೀವಿ. ಅದಕ್ಕೆ ಅಡಿಷನಲ್ ಆಗಿ ಮಂತ್ಲಿ ಒಂದು ಸ್ಪೆಷಲ್ ಆಗಿ ಕಂಪ್ನಿ ಪರವಾಗಿ ಒಂದು ಆಕರ್ಷಕವಾದ ಬಹುಮಾನ ಗೆಲ್ಲಕ್ಕೆ ಅವಕಾಶ ಪ್ರತಿಯೊಬ್ಬರಿಗೂ ಇರುತ್ತೆ. ಕ್ಲಿಯರ್ ಅರ್ಥ ಆಯ್ತಲ್ಲ? ಸೊ ಆ ರೀತಿ ನಮ್ಮ ಯೋಜನೆ ರನ್ ಆಗ್ತಾ ಇದೆ. ಇವತ್ತಿಂದ 12 ತಿಂಗಳು ಯೋಜನೆ ಇರುತ್ತೆ. ಸೊ ಇನ್ನು ಅದ್ರ ಬಗ್ಗೆ ನೆಕ್ಸ್ಟ್ ಏನು ಕ್ಲಾರಿಟಿ ಬೇಕೆಂದ್ರೆ ತಿಳ್ಕೋಬಹುದು. ಓಕೆ, ಸೊ ಯಾಕೆಂದ್ರೆ ಕೆಲವು ಇಂಟಿಮೇಷನ್ ಕೊಟ್ಟಿದ್ದೀನಿ ಅಷ್ಟೇ. ಸೊ ಎಲ್ಲ ಸಂಪೂರ್ಣ ಮಾತಾಡೋ ಸಮಯ ಆಗಿದೆ. ಸೊ ಎಲ್ಲರೂ ಕಾಯ್ತಾರಂತ ಹೂಸ್ ದ ಲಕ್ಕಿ ಪರ್ಸನ್, ಅವ್ರ ನೋಡೋಕೆ ಎಲ್ಲರೂ ಕುತೂಹಲ ಕಾಯ್ತಾ ಇದ್ದೀರಿ. ಯಾರ್ಯಾರಾಗಿರ್ತೀರೋ ಗೊತ್ತಿಲ್ಲ. ಸೊ ಅದನ್ನ ಸಮಯ ಬಂದಿದೆ ಅಂತ ಹೇಳ್ತಾ ಸೊ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಚಪ್ಪಳೆ ಮೂಲಕ ಇವತ್ತು ಇನ್ನೊಂದು ಸ್ಪೆಷಲ್ ಆಗಿ ಏನಪ್ಪಾ ಅಂದ್ರೆ ಇವತ್ತು ಒಂದು ಹೊಸ ಒಂದು ಪ್ರಾಡಕ್ಟ್ ನ ಇಂಟ್ರೊಡಕ್ಷನ್ ನಿಮ್ಮ ಮುಖಾಂತರ ಮಾಡ್ತಾ ಇದೀವಿ. ಆ ವ್ಯಕ್ತಿ ಕಂಪ್ನಿ ಪರವಾಗಿ ಬಂದಿದ್ದಾರೆ. ಬಟ್ ಆ ಪ್ರಾಡಕ್ಟ್ಸ್ ಹೇಗೆ ಅಂದ್ರೆ ಇವತ್ತು ನಮ್ಮ ಮನೆಗಳಲ್ಲಿ ನಾವು ಬಳಸ್ತಾ ಇಲ್ಲ. ನಮ್ಮ ಮನೆಗಳಲ್ಲಿ ದಿನನಿತ್ಯ ನಾವು ಆಹಾರ ಸೇವಿಸ್ತಾ ಇದೀವಿ, ಎಲ್ಲಾ ಮಾಡ್ತಾ ಇದೀವಿ. ಬಟ್ ಆ ಪ್ರಾಡಕ್ಟ್ ಮುಖಾಂತರ ನಾವು ಮಾಡ್ತಾ ಇಲ್ಲ. ಯಾಕೆ ಆ ಪ್ರಾಡಕ್ಟ್ಸ್ ಬೇಕು, ಇವತ್ತು ಮಾರ್ಕೆಟ್ ಅಲ್ಲಿ ಹೇಗಿದೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ಕಂಪ್ನಿಯ ಪರವಾಗಿ ಬಂದಿದ್ದಾರೆ, ಅವರೇ ನಿಮಗೆ ತಿಳಿಸ್ಕೊಡ್ತಾರೆ. ಆ ಪ್ರಾಡಕ್ಟ್ಸ್ ಕೂಡ ನಮ್ಮಲ್ಲಿ ಅವೈಲಬಿಲಿಟಿ ಇರುತ್ತೆ. ಸೊ ಅದನ್ನ ಕೂಡ ಮುಂದಿನ ದಿನಗಳಲ್ಲಿ ನೀವು ತಗೋಬಹುದು. ಸರ್ ಆಗ್ಬೋದಾ? ಅವ್ರನ್ನ ಕರೆಯಲ್ವಾ? ಓಕೆ, ಸೊ ಅವರ ಹೆಸರು ಬಂದು ಪ್ರವೀಣ್ ಅಂತ ಕಂಪ್ನಿಯ ವತಿಯಿಂದ ಬಂದಿದ್ದಾರೆ. ಅವರು ಇಲ್ಲಿ ಸ್ವಲ್ಪ ಇದು ವ್ಯವಸ್ಥೆ ಮಾಡ್ಕೊಳ್ಳೋಕೆ ಅನುಕೂಲ, ಅವ್ರದ್ದು ಡೆಮೋ ವಸ್ತಿದೆ, ಅದೆಲ್ಲ ಹೊರಗಡೆ ಬನ್ನಿ, ಅವ್ರಿಗೊಂದು ವ್ಯವಸ್ಥೆ ಮಾಡ್ಕೊಡಿ. ಅವರು ಒಂದು 10 ನಿಮಿಷಗಳ ಕಾಲ ಕ್ಲಿಯರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ಆ ಪ್ರಾಡಕ್ಟ್ಸ್ ಇಂದ ಎಷ್ಟು ಉಪಯೋಗ ಆಗುತ್ತಾ, ಏನಾಗುತ್ತೆ, ಇವತ್ತು ನಾವೇನ್ ಬಳಸ್ತಾ ಇದೀವಿ ಅನ್ನೋದು ಸೊ ಕ್ಲಾರಿಟಿ ಮಾಡ್ತಾರೆ. ಬಟ್ ಇದು ದಿನನಿತ್ಯ ಮನೆ ಪ್ರತಿಯೊಬ್ಬರಿಗೂ ಬಳಸ್ತಾ ಇದೀವಿ, ಬಳಸಕ್ ಬೇಕಿರೋಂಥ ಪ್ರಾಡಕ್ಟ್. ಕ್ಲಿಯರ್ ಅರ್ಥ ಆಯ್ತಲ್ಲ? ಬಳಸೋದಕ್ಕೆ ನಾವು ಬೇಕಿರೋಂಥದ್ದು ಬಳಸ್ತಾ ಇದೀವಿ. ನಾವು ಬೇರೆ ಪ್ರಾಡಕ್ಟ್ಸ್ ಬಳಸ್ತಾ ಇದೀವಿ. ಬಟ್ ಇದರಿಂದ ಬಳಸಿದ್ರೆ ಏನ್ ನಮ್ಗೆ ಲಾಭಗಳಾಗುತ್ತೆ ಅನ್ನೋದನ್ನ ಸೊ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ರೈಟ್, ಆಗ್ಬೋದಾ? ಸೊ ಪ್ರವೀಣ್ ಸರ್, ಸೊ ನಾನಿಲ್ಲಿ ಪ್ರಮೋಟ್ ಮಾಡ್ತಾ ಇರೋದು ಬರ್ಗ್ನರ್ನ. ಇವಾಗ ಬೇಸಿಕ್ಲಿ ಬರ್ಗ್ನರ್ ಏನು ಮಾಡ್ತವೆ, ನೀವು ರೆಗ್ಯುಲರ್ ಮನೇಲಿ ಅಡುಗೆ ಏನು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀರಾ, ನಿಮ್ಮ ಮನೆ ಪಾತ್ರೆಗಳಿರೋದು ಇಂಥವು ಅಲ್ಯೂಮಿನಿಯಮು, ನಾನ್ ಸ್ಟಿಕ್ಕು, ನೀವು ಈ ಥರ ಪದಾರ್ಥಗಳು ಅಡುಗೆ ಮಾಡೋದು ನೀವು, ಕರೆಕ್ಟಾ? ಇವಾಗ ನೀವು ಎಲ್ಲಾದರೂ ಕೇಳಿರ್ತೀರಾ, ರೆಗ್ಯುಲರ್ ಇಂಥದ್ರಲ್ಲಿ ಊಟ ಮಾಡಿದ್ರೆ ಆ ಅಲ್ಯೂಮಿನಿಯಂ ಲೇಯರ್ ಕಿತ್ಕೊಂಬರುತ್ತೆ, ಲೀಚ್ ಔಟ್ ಆಗುತ್ತೆ ನಿಮ್ಮ ಊಟದಲ್ಲಿ, ಅದರಿಂದ ಕ್ಯಾನ್ಸರ್ ಅಂತ ರೋಗಗಳಿಗೆ ಎಫೆಕ್ಟ್ ಆಗೋದು, ಕರೆಕ್ಟಾ? ಇಂಥ ಫ್ರೈಯಿಂಗ್ ಪ್ಯಾನ್ ಯಾವುದೇ ಪದಾರ್ಥಗಳಿರ್ರಿ. ಇವಾಗ ಸೊ ಇದಕ್ಕೆ ಆಲ್ಟರ್ನೇಟಿವ್ ನಾವು ಹೋದರೆ ಯಾವ ಪಾತ್ರೆಗಳಿರುತ್ತೆ? ಫಸ್ಟ್ ಆಪ್ಷನ್ ಕಬ್ನ. ಆದರೆ ಕಬ್ನದಲ್ಲಿ ಮೇಂಟೆನೆನ್ಸ್ ಇರ್ತವೆ, ಎಣ್ಣೆ ಹಚ್ಚಬೇಕು, ವಾಷಿಂಗ್ ಆಗಿದ ತಕ್ಷಣ ಬಟ್ಟೆ ಓಡಿಸಿಡಬೇಕು, ಅದೆಲ್ಲ. ಅದು ಬಿಟ್ಟರೆ ಮಣ್ಣಿನ ಪಾತ್ರೆಗಳು, ಅದು ಒಡೆದೋಗ್ಬಿಡುತ್ತೆ. ಅಥವಾ ಸಾದಾ ಸ್ಟೀಲ್ ಪಾತ್ರೆಗೆ ಹೋಗ್ಬೋದು. ಬಟ್ ಸ್ಟೀಲಲ್ಲಿ ಏನಾಗುತ್ತೆ, ರೆಗ್ಯುಲರ್ ಸ್ಟೀಲಲ್ಲಿ ಎಕ್ಸೆಸ್ ಹೀಟ್ ಆದಾಗ ತಲೆ ಹತ್ತೋದು, ಸೀದೋಗೋದು, ಆ ಥರ ಇಶ್ಯೂ ಆಗುತ್ತೆ. ಅದಕ್ಕೆ ನಾವು ನಿಮ್ಗೆ ಇಲ್ಲಿ ಕೊಡ್ತಾ ಇರೋದು ಟ್ರೈಪ್ಲೈ ಪಾತ್ರೆ ಅಂತ. ಟ್ರೈಪ್ಲೈ ಬೇಸಿಕ್ಲಿ ಬೆನಿಫಿಟ್ ಏನಿರುತ್ತೆ ಅಂದರೆ, ಈ ಪಾತ್ರೆ ಯಾವುದ್ರಲ್ಲೂ ನೀವು ಅಡುಗೆ ಮಾಡ್ತೀರಂದರೆ ಒಂಚೂರು ಅಂಟಲ್ಲ, ಒಂಚೂರು ಸೀದೋಗಲ್ಲ, ಅದು ನಾವು ಗ್ಯಾರಂಟಿ ಕೊಡ್ತೀವಿ. ಯಾಕಂದರೆ ಇದು ನಾರ್ಮಲ್ ಸಿಂಗಲ್ ನೋಡೋಕ್ಕಾದ್ರೆ ಸಾದಾ ಸ್ಟೀಲ್ ಪಾತ್ರೆ ಹತ್ರ ಕಾಣಿಸುತ್ತೆ. ಬಟ್ ಇದು ಬೇಸಿಕ್ಲಿ 3 ಪಾತ್ರೆನ ಸೇರ್ಬಿಟ್ಟು ಮಾಡಿರೋದು. ಇದರಲ್ಲಿ ಹೇಗಿರ್ತವಂದರೆ, ಬಾಟಮಲ್ಲಿ ಒಂದು ಪೂರ್ತಿ ಸ್ಟೇನ್ಲೆಸ್ ಸ್ಟೀಲ್ ಲೇಯರ್ ಇದೆ, ಮಧ್ಯದಲ್ಲಿ ಒಂದು ಅಲ್ಯೂಮಿನಿಯಂ ಪಾತ್ರೆ ಹಾಕವ್ರೆ, ತಿರ್ಗಾ ಮೇಲೆ ಸ್ಟೀಲ್ ಹಾಕ್ಬಿಟ್ಟವ್ರೆ. ಸೊ ಇದನ್ನು ನೀವು ಯಾವತ್ತಾದರೂ ಅಡುಗೆ ಮಾಡಬೇಕಾದ್ರೆ ಗ್ಯಾಸ್ ಮೇಲೆ ಇಡ್ತೀರಾ, ಆಚೆ ಲೇಯರ್ ಸ್ಟೀಲ್ ಇರೋದು, ಮಧ್ಯದಲ್ಲಿ ಅಲ್ಯೂಮಿನಿಯಂ ಇರೋದಕ್ಕಿಂತ ಅದೆಷ್ಟೇ ಹೀಟ್ ಔಟ್ ಆದರೆ ಪಾತ್ರೆ ಸೀದೋಗಲ್ಲ ಆ್ಯಂಡ್ ಹೀಟ್ ಡಿಸ್ಟ್ರಿಬ್ಯೂಷನ್ ಈಸಿ ಇರುತ್ತೆ. ಸೊ ಅದು ಬೆನಿಫಿಟ್ ಆಗುತ್ತೆ. ಆ್ಯಂಡ್ ಮೇಲೆ ತಿರ್ಗಾ ಸ್ಟೀಲ್ ಇರೋದಕ್ಕಿಂತ ನೀವು ಎಷ್ಟೇ ಸೌಟ್ ತೊಗೊಂಡು ಉಜ್ಬಿಡಿ, ನಮ್ಮ ಆ ಲೇಯರ್ ಕಿತ್ಕೊಂಬರಲ್ಲ, ಅದಿರೋದು ಟ್ರೈಪ್ಲೇಟ್ ಬೆನಿಫಿಟ್. ಆ್ಯಂಡ್ ಇದೆಲ್ಲ ಪಾತ್ರೆಗಳನ್ನ ನೀವು ಅಲ್ಯೂಮಿನಿಯಂ ಗ್ಯಾಸ್, ಇಂಡಕ್ಷನ್, ಹ್ಯಾಲೋಜಿನ್ ಎಲ್ಲದ್ರ ಮೇಲೆ ಯೂಸ್ ಮಾಡ್ಬೋದು. ಇಟ್ ವರ್ಕ್ಸ್ ಎಕ್ಸಾಕ್ಟ್ಲಿ ಲೈಕ್ ನಾನ್ ಸ್ಟಿಕ್. ಆ್ಯಂಡ್ ಮೇಜರ್ ಡಿಫೆಕ್ಟ್ ಏನಿರುತ್ತೆ, ಮೇಜರ್ ಇದರ ಬೆನಿಫಿಟ್ ಏನಿರುತ್ತೆ, ಈ ಕೋಟಿಂಗಲ್ಲಿ ನಾವು ಇದೊಂದು ಸ್ವಲ್ಪನೂ ಸ್ಕ್ರಬ್ ಮಾಡಿದ್ರೆ ಆ ಕೋಟಿಂಗ್ ಲೇಯರ್ ಬರುತ್ತಲ್ಲ, ಇದೇ ನೀವು ಕೋಟಿಂಗ್ನ ಇದ್ರ ಮೇಲೆ ನೀವು ಎಷ್ಟು ಬೇಕಾದರೂ ಸ್ಕ್ರಬ್ ಮಾಡಿಬಿಡಿ, ಆ ಲೇಯರ್ ನಿಮಗೆ ಕೋಟ್ ಬರಲ್ಲ, ಆ ಸ್ಟೀಲ್ ಯಾವತ್ತೂ ಲೀಚ್ ಔಟ್ ಆಗಲ್ಲ. ಸೊ ಈ ಪ್ರಾಡಕ್ಟ್ಸ್ಗೆ ನಾವು 5 years ರಿಪ್ಲೇಸ್ಮೆಂಟ್ ವಾರಂಟಿ ಸಮೇತ ಕೊಡ್ತೀವಿ. ವಿತಿನ್ 5 years ಏನೇ ಹೆಚ್ಚು ಕಡಿಮೆ ಆದರೆ ಕಂಪ್ನಿ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಸರ್ವಿಸ್ ಇರುತ್ತೆ. ಎನಿ ಸರ್ವಿಸಸ್ ರಿಲೇಟೆಡ್ ಬರ್ಗ್ನರ್ ಪ್ರಾಡಕ್ಟ್ಸ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಇರ್ತವೆ. ಸೊ ಬರ್ಗ್ನರ್ ಬೇಸಿಕ್ಲಿ ಯಾವ ಬ್ರ್ಯಾಂಡ್ ಅಂದರೆ, ಬರ್ಗ್ನರ್ ಬರೋದು ಯುರೋಪಿಯನ್ ಬೇಸ್ ಬ್ರ್ಯಾಂಡು. ಇದು ಸ್ಪೇನಿಂದ ಸ್ಟಾರ್ಟ್ ಆಗಿರೋದು ಕಂಪ್ನಿ. ಈ ಶೆಫ್ನ ನೋಡಿರ್ತೀರ ನೀವು, ಇವನು ಮಿಶ್ಲಿನ್ ಸ್ಟಾರ್ ಶೆಫ್ ವಿಕಾಸ್ ಖನ್ನಾ ಅಂತ.
ಸೊ ಈಸ್ ದ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಬರ್ಗ್ನರು. ಹಾಂ, ಸೊ ಇದರಲ್ಲಿ ಇವಾಗ ಏನೇನು ನಮ್ಮ ಈ ಸೆಟ್ಟಲ್ಲಿ ಏನೇನು ಬರ್ತವೆ ಅದು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀವಿ. ಫಸ್ಟ್ ಐಟಮ್ ಬರುತ್ತೆ ನಿಮಗೆ ಬರ್ಗ್ನರ್ದು 5 ಲೀಟರ್ ಕುಕ್ಕರ್ ಬರುತ್ತೆ, ವಿಚ್ ಇಸ್ ಗ್ಯಾಸ್ ಇಂಡಕ್ಷನ್ ಫ್ರೆಂಡ್ಲಿ. ಅದ್ರ ನೆಕ್ಸ್ಟ್ ಬರೋದು ನಿಮಗೆ 22 ಸೆಂಟಿಮೀಟ್ರದು ಕ್ಯಾಸ್ಟ್ರಾಲ್ ಇರ್ತವೆ, ವಿಚ್ ಇಸ್ 3.7 ಲೀಟರ್ ಕೆಪಾಸಿಟಿ. ಆ್ಯಂಡ್ ನೆಕ್ಸ್ಟ್ ಬರೋದು ನಿಮಗೆ 20 ಸೆಂಟಿಮೀಟ್ರದು ಕಡಾಯಿ ಇರ್ತವೆ. ಅದರ ನೆಕ್ಸ್ಟ್ ಬರೋದು 14 ಸೆಂಟಿಮೀಟರ್ ಸಾಸ್ ಪ್ಯಾನ್. ಆ್ಯಂಡ್ ಅದರ ನೆಕ್ಸ್ಟ್ ಇರೋದು ನಮ್ಮ ಹತ್ರ 12 ಸೆಂಟಿಮೀಟರ್ದು ತಡ್ಕ ಪ್ಯಾನ್, ಒಗ್ಗರಣೆ ಬಟ್ಲು. ಮತ್ತು ಫೈನಲಲ್ಲಿ ಬರುತ್ತೆ ಇದು ಸಾಟೆ ಪ್ಯಾನ್ ಒಂದು. ಸೊ ಇದು ಈ ಎಲ್ಲ ಪಾತ್ರೆಯಲ್ಲೂ ಒಂಚೂರು ಅಂಟಲ್ಲ, ಸೀದೋಗಲ್ಲ, ಆ ಗ್ಯಾರಂಟಿ ನಾವು ಕೊಡ್ತೀವಿ ಇದಕ್ಕೆ. ಸೊ ಇದು ಬರೋದು ಸೆಟ್ ಆಫ್ 7 ಪೀಸಸ್ದು. ಹಾಂ, ಸೊ ಈ ಪ್ರಾಡಕ್ಟ್ಸ್ನ ಇಂಡಿವಿಜುವಲಾಗಿ ನಮ್ಮ ಹತ್ರ ತೊಗೊತೀರ ಅಂದರೆ ಹೌ ಮಚ್ ವಿ ಆರ್ ಸೆಲ್ಲಿಂಗ್ ಇಟ್ ಫಾರ್. ಸೊ ಈ 4 ಪೀಸಸ್ ವಿ ಆರ್ ಸೆಲ್ಲಿಂಗ್ ಇಟ್ ಫಾರ್ ಫ್ಲ್ಯಾಟ್ 10,000 ರುಪೀಸ್ಗೆ ನಮ್ಮ ಹತ್ರ ಸಿಗ್ತಾ ಇದೆ. ಆ್ಯಂಡ್ ಇದು ಇಂಡಿವಿಜುವಲಾಗಿ ನಮ್ಮ ಹತ್ರ 1,000ಗೆ ಸೆಟ್ ಸಿಗೋದು. ಆ್ಯಂಡ್ ದಿಸ್ ಸೆಟ್ ವಿ ಸೆಲ್ ಇಟ್ ಫಾರ್ 5,000 ರುಪೀಸ್. ಸೊ ಈ ಬೆನಿಫಿಟ್ ಆಫರ್ ನಿಮಗೆ ಅದು ಸರ್ ಹೇಳ್ಕೊಟ್ಬಿಡ್ತಾರೆ ಇದರಲ್ಲಿ ಏನಿರುತ್ತೆ ಅಂತ. ಹಾಂ, ಸೊ ಸಾರಿ, ಮೇನ್ ಬೆನಿಫಿಟ್ ಹೇಳ್ತೀನಿ. ಸೊ ರೆಗ್ಯುಲರ್ ಇವಾಗ ನೀವು ಅಲ್ಯೂಮಿನಿಯಂ ನಾನ್ ಸ್ಟಿಕಲ್ಲಿ ತಿಂತೀರ ಅಂದರೆ ಇದು ನಿಮಗೆ ಹೆಲ್ತ್ ವೈಸ್ ರಿಸ್ಕ್ ಇರ್ತವೆ, ಕರೆಕ್ಟಾ? ಅದೇ ನೀವು ಟ್ರೈಪ್ಲೈಲ್ ತಿಂತೀರ ಅಂದರೆ ಯಾವುದಕ್ಕೂ ಊಟಕ್ಕೆ ಮಿಕ್ಸ್ ಆಗಲ್ಲ. ಸೊ ನ್ಯೂಟ್ರಿಷನ್ ಯಾವುದಕ್ಕೂ ಡೆಡ್ ಆಗಲ್ಲ ಇದರಲ್ಲಿ. ನಿಮ್ಮದು ನ್ಯೂಟ್ರಿಷನ್ ವಿಟಮಿನ್ಸ್ ವ್ಯಾಲ್ಯೂ ಇದರಲ್ಲಿ ಯಾವುದಕ್ಕೂ ಡೆಡ್ ಆಗಲ್ಲ. ಕಂಪ್ಲೀಟ್ಲಿ ಅದು ಫುಲ್ ಇಂಟೇಕ್ ನಿಮಗೆ ಕಂಪ್ಲೀಟ್ಲಿ ಇರುತ್ತೆ. ಆ ಬೆನಿಫಿಟ್ ಇರ್ತವೆ ಇದರಲ್ಲಿ. ಎಲ್ಲರೂ ನಮಸ್ಕಾರ. ಸೊ ಎಲ್ಲರೂ ದೂರದಿಂದ ಬಂದಿದ್ದೀರಾ. ಸೊ 6 ಗಂಟೆ ಸ್ಟಾರ್ಟ್ ಆಗಬೇಕು ಅಂತ ಇತ್ತು, 6 ಗಂಟೆಗೆ ಸ್ಟಾರ್ಟ್ ಆಗಿದೆ, 6 ಕಾಲ ಆಗಿದೆ. ಓಕೆ, ಇರಲಿ, ಅದಿನ್ನೂ ಟೈಮ್ ಇದೆ. ಓಕೆ, ಸೊ ಎಲ್ಲರೂ ಸ್ಟಾರ್ಟ್ ಮಾಡಿದ್ದೀರಲ್ಲ, ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದೀರಾ. ಸ್ಟಾರ್ಟ್ ಮಾಡದೇ ಇರೋರು ಯಾರಾದ್ರು ಇದ್ದೀರಾ? ಎಷ್ಟು ಜನ ಇದ್ದೀರಾ? ಮೀನು ಕಾರ್ಡ್ ನಂಬರ್ ಇಲ್ಲದೆ ಇರೋರು ಎಷ್ಟು ಜನ ಇದ್ದೀರಾ? 1 2 ಮೇನಾಗಿ ಸುಮ್ಮನೆ ಹಂಗೆ ಕೊಟ್ಟು ಕಳಿಸ್ಬೋದು, ಡ್ರಾ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇವಾಗ ನೀವೆಲ್ಲರೂ ಏನಂತ ಹೇಳ್ಬಿಟ್ಟು ಅಮೌಂಟ್ ಹಾಕಿದ್ರಾ? ಎಲ್ಲರೂ ಲೆಕ್ಕ ಏನೋ ಲೆಕ್ಕೋಸ್ಕರ ಹಾಕಿದ್ರ? ಪ್ರಾಡಕ್ಟ್ಗೋಸ್ಕರ ಯಾರು ಹಾಕಿಲ್ವಾ? ಯಾರೋ ಪ್ರಾಡಕ್ಟ್ ಬೇಡ, ಹೌದಾ? ಅದಲ್ಲ, ಆಕ್ಚುಲ್ ಆಗಿ ನೀವು ಹಾಕಿರೋ ದುಡ್ಡು ಫಸ್ಟ್ ಪ್ರಾಡಕ್ಟ್. ಸೊ ಆ ಪ್ರಾಡಕ್ಟ್ ಓಕೆ, ಪ್ರಾಡಕ್ಟ್ ತಗೊಂಡ್ ಬರೀ ಕೆಲವು ಕಡೆ ಕೆಲವು ಶೋರೂಮ್ಗಳಲ್ಲಿ ಪ್ರಾಡಕ್ಟ್ ತಗೋತೀವಿ, ಮನೆಗೆ ಯೂಸ್ ಮಾಡ್ತೀವಿ, ಅಲ್ಲೂ ಲಕ್ ಇರುತ್ತೆ. ಇಲ್ಲೂ ಅಷ್ಟೇನೆ ಲಕ್ ಇರುತ್ತೆ. ಅಲ್ಲಿ ಶೋರೂಮಲ್ಲಿ ತಗೊಂಡಾಗ ಏನಾಗುತ್ತೆ, ಅರ್ನಿಂಗ್ ಇರಲ್ಲ. 4 ಜನರಿಗೆ ಹೇಳಿದ್ರೆ ಕಳಿಸಿದ್ರೆ ಶೋರೂಮ್ಗೆ, ಅವ್ರು ಮಾತ್ರ ಅರ್ನ್ ಮಾಡ್ತಾರೆ, ನಾವು ಅರ್ನ್ ಮಾಡೋಕ್ಕಾಗಲ್ಲ. ಇಲ್ಲಿ ಏನಂತ ಹೇಳಿದ್ರೆ ನಾವು ಅರ್ನ್ ಮಾಡಿ ನಮ್ಮ ಲಕ್ಲು ಚೆಕ್ ಮಾಡಿ ಬೇರೆಯವ್ರಿಗೂ ಅರ್ನ್ ಮಾಡೋಕ್ಕೊಂದು ಅವಕಾಶ ಸಿಗುತ್ತೆ ಅಷ್ಟೇ. ಡಿಫ್ರೆನ್ಸ್ ಏನು ಶೋರೂಮ್, ಈಗ ನಾವು ರಿಲಯನ್ಸ್ ಶೋರೂಮಲ್ಲಿ ತಗೊಂಡ್ರೆ ಅಥವಾ ಪೈಯಲ್ಲಿ ತಗೊಂಡ್ರೆ ಅಥವಾ ಬಜಾಜಲ್ಲಿ ತಗೊಂಡ್ರೆ ಪ್ರಾಡಕ್ಟ್ ಮಾತ್ರ ಸಿಗುತ್ತೆ, ಲಕ್ ಇದ್ರೆ ಡ್ರಾನು ಸಿಗುತ್ತೆ, ಇನ್ಕಮ್ ಸಿಗುತ್ತಾ? ಇಲ್ಲ. ನಮ್ಮಲ್ಲಿ ಪ್ರಾಡಕ್ಟ್ ಸಿಗುತ್ತೆ, ಇನ್ಕಮು ಸಿಗುತ್ತೆ, ಲಕ್ಕು ಸಿಗುತ್ತೆ, ಅಷ್ಟೇ ಡಿಫ್ರೆನ್ಸ್. ಓಕೆ, ನಾವು ಶೋರೂಮ್ ಮೇಂಟೈನ್ ಮಾಡ್ತೀವಿ, ನಾವು ಸಹ ಬ್ರಾಂಡೆಡ್ ಪ್ರಾಡಕ್ಟ್ಸ್ ಕೊಡ್ತೀವಿ, ನಮ್ಮದು ಬ್ರಾಂಡೆಡೇ ಇರುತ್ತೆ, ಕ್ವಾಲಿಟಿ ಪ್ರಾಡಕ್ಟ್ಸೇ ಇರುತ್ತೆ. ಓಕೆ, ಈಗ ಬರ್ನರ್ ಪ್ರಾಡಕ್ಟ್ಸ್ ನಾವೇನಕ್ಕೆ ಚಾಯ್ಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಮನೆಗೂ ಅದು ರಿಕ್ವೈರ್ಮೆಂಟ್ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ನಾವೇನು ಯೂಸ್ ಮಾಡ್ತಾ ಇದ್ದೀವಲ್ಲ ಅದನ್ನು ನಾವು ಕ್ಲೀನ್ ಮಾಡುವಾಗ ಅಥವಾ ಅದನ್ನ ಫಾರ್ ಎಕ್ಸಾಂಪಲ್ ಈಗ ನಮ್ಮಲ್ಲಿ ಅನ್ನೆಲ್ಲ ಕಚ್ಕೊಂಡಿರುತ್ತೆ, ಅದನ್ನ ತೆಗಿಯಕ್ಕೆ ಏನು ಮಾಡ್ತೀವಿ, ಸೋಟಲ್ಲಿ ಕೆರಿತೀವಿ, ಅದನ್ನೆಲ್ಲ ಹಾಕೊಂಡು ಅದನ್ನ ಹಾಕೊಂಡು ನಾವೇನು ಮಾಡ್ತೀವಿ, ಊಟ ಮಾಡ್ತೀವಿ, ಕರೆಕ್ಟಾ? ಸೊ ಇದು ಇಂಟೇಕ್ ಆಗ್ತಾ ಇರೋದು ನಮ್ಮ ಬಾಡಿಗೆ ಹೋಗ್ತಾ ಇರೋದ್ರಿಂದ ಲೇಡೀಸ್ಗೆ ಅದರಲ್ಲೂ ಹೈಯೆಸ್ಟ್ ಕ್ಯಾನ್ಸರ್ ಬಂದಿದೆ ಅಂತ ಸರ್ವೆ ಆಗಿದೆ. ಅವಾಗ ಏನು ಮಾಡಬೇಕು ಅಂತೇಳಿ ಸ್ಟಡಿ ಮಾಡಿ ಈ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಅಷ್ಟೇ. ಕ್ಯಾನ್ಸರ್ ಆಗಿರ್ಬೋದು, ನಮ್ಮ ಬಾಡಿಗೆ ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು, ಇದು ಯಾವುದು ಬರಬಾರ್ದು ಅಂತ ಹೇಳಿ ಟ್ರೈಪ್ ಪ್ಲೇ ಅಂತ ಇದೆ ಹೆಸರು ಈ ಪ್ರಾಡಕ್ಟು. ಸೊ ಎಲ್ಲ ಬ್ರ್ಯಾಂಡಲ್ಲೂ ಮಾಡಿದ್ದಾರೆ, ಆದರೆ ಈ ಬ್ರ್ಯಾಂಡ್ ಏನಕ್ಕೆ ಅಂತ ಹೇಳಿದ್ರೆ, ಬೇರೆ ಬ್ರ್ಯಾಂಡಲ್ಲಿ ಏನು ಮಾಡಿದ್ದಾರೆ, ಒಳಗಡೆ ಮಾತ್ರ ಕೋಟಿಂಗ್ ಮಾಡಿರ್ತಾರೆ, ಔಟ್ ಸೈಡಲ್ಲಿ ಕೋಟಿಂಗ್ ಇರಲ್ಲ. ಓಕೆ, ಸೊ ಇವ್ರದ್ದು ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಔಟ್ ಸೈಡು ಇನ್ಸೈಡ್ 2 ಸೈಡು ಕೋಟಿಂಗ್ ಇರುತ್ತೆ. ಎಷ್ಟೇ ಸ್ಕ್ರಬ್ ಆದರೆ ನಮ್ಮ ಬಾಡಿಗೆ ಅದರಲ್ಲಿರ್ತಕ್ಕಂಥ ಯಾವುದೇ ವಸ್ತುಗಳು ಬಾಡಿ ಒಳಗಡೆ ಹೋಗಲ್ಲ. ನಾವು ಅಡುಗೆ ಮಾಡಿದ್ವಿ ಒಂದು. ಎರಡನೇದು ಏನಂತ ಹೇಳಿದ್ರೆ, ಈಗ ನಮ್ಮಲ್ಲಿ ತಳ ಸೀಯತೆ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಕರೆಕ್ಟಾ? ಸೊ ಅದು ಸೀದಾಗ ಕಪ್ಪೆಲ್ಲ ಬರುತ್ತೆ, ಇದ್ರಲ್ಲಿ ಕಪ್ಪೆಲ್ಲ ಏನು ಬರಲ್ಲ. ಸೊ ಹಾಗಾಗಿ ಸೊ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂತೇಳಿ ಒಂದು. ಎರಡನೇದು ಯಾರ ಮನೇಲೂ ಇಲ್ಲ, ಇಂಡಿಯಾದಲ್ಲಿ 5% ಮನೇಲಿ ಇರ್ಬೋದು. ಅದು ಯಾರಂತ ಹೇಳಿದ್ರೆ ಶ್ರೀಮಂತ ಮನೆ. ಏನಕ್ಕೆ ಅಂತ ಹೇಳಿದ್ರೆ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇರೋದು ಶ್ರೀಮಂತರು ಮಾಡ್ತಾರೆ. ಒಂದು ವಾಯ್ಸ್ ಸ್ವಲ್ಪ ಸ್ಮಾಲ್ ಇದೆ.
ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದು ಓನ್ಲಿ 5% ಪೀಪಲ್ಸ್, ಅವರು ಶ್ರೀಮಂತರು ಮಾತ್ರ. ಓಕೆ, ಸೊ ಎಲ್ಲರೂ ರೀಚ್ ಆಗಬೇಕು ಅಂತ ಈ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ಇದನ್ನ ನೆಕ್ಸ್ಟ್ ನಿಮಗೆ ಲಾಸ್ಟಲ್ಲಿ ಯಾರಿರ್ತೀರ, ಲಾಸ್ಟಲ್ಲಿ ಯಾವುದು ಲಕ್ಕಿ ಡ್ರಾ ಸಿಕ್ಕಿಲ್ಲ ಅಂತ ಸಂದರ್ಭದಲ್ಲಿ ಈ ಪ್ರಾಡಕ್ಟ್ನ ನೀವು ತಗೋಬೋದು. ಚೆನ್ನಾಗಿದೆ ಪ್ರಾಡಕ್ಟು. ಸೊ ಈಗ ಕುಕ್ಕರ್ ಕೊಡಿ, ಇನ್ನೊಂದು ಕುಕ್ಕರ್ ಇದೆಯಲ್ಲ ಅದು ಈ ಕುಕ್ಕರ್ ಇವಾಗ ಆನ್ಲೈನ್ ಬೇಕಾದ್ರೆ ಚೆಕ್ ಮಾಡ್ಬೋದು ಅಂತಂದ್ರೆ ಮಾಡಿದ್ರೆ ಸಿಗುತ್ತೆ. 4,500 ಇದೆ, MRP ಬಂದು ಜಾಸ್ತಿ ಇದೆ. ಸೊ 4,000 ಕೊಡ್ಬೇಕಲ್ಲ ಅಂತ ನಾವು ತಗೊಳ್ಳಲ್ಲ, ನಮಗೆ ಹೆಲ್ತ್ ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಇಂಪಾರ್ಟೆಂಟ್ ನೋಡ್ತೀವಿ. ಸೊ ಇದು ಹೆಲ್ತ್ ಇಂಪಾರ್ಟೆನ್ಸ್ ಇದೆ ಅಂತೇಳಿ ಈ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ನಿಮ್ಮೆಲ್ಲರ ಅಭಿಪ್ರಾಯ ಏನನ್ಸುತ್ತೆ? ಒಳ್ಳೆ ಪ್ರಾಡಕ್ಟಾ? ಚೆನ್ನಾಗಿದೆ. ಸೊ ಈ ಪ್ರಾಡಕ್ಟ್ ನಾವು 4 ಕುಕ್ಕರ್ ಇಟ್ಕೊಳ್ಳೋದು, ಒಂದೇ ಕುಕ್ಕರ್ ಅಡುಗೆ ಮಾಡಿ ಪರವಾಗಿಲ್ಲ. ಬಟ್ ಈ ಥರ ಪ್ರಾಡಕ್ಟ್ನ, ಕ್ವಾಲಿಟಿ ಪ್ರಾಡಕ್ಟ್ಸ್ನ ಎಲ್ಲರೂ ಹೆಲ್ತ್ಗೆ ಹೆಲ್ಪ್ ಆಗಲಿ ಅಂತೇಳಿ ಈ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿದ್ದೀವಿ. 12 ತಿಂಗಳು ಏನು 12 ತಿಂಗಳು ಕಟ್ಟಿರ್ತೀರ, ಅದಕ್ಕೆ ವರ್ತು. ನೀವೆಲ್ಲರೂ ಚೆಕ್ ಮಾಡ್ಕೊಳ್ಳಿ. ಇಡೀ ಕರ್ನಾಟಕದಲ್ಲಿ ಈ ಬಂದಿನ ಆ ವ್ಯಕ್ತಿ ಹತ್ರ ಮಾತ್ರ ಸಿಗುತ್ತೆ, ಅದು ಒಂದು ಕಡೆ ಸಿಗುತ್ತೆ. ಇನ್ನು ಯಾವುದೇ ಅಂಗಡಿ ಹೋದ್ರು ಇದು ಸಿಗಲ್ಲ, ಓನ್ಲಿ ಆನ್ಲೈನಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಡಿಫ್ರೆನ್ಸ್ ಇರುತ್ತೆ. ಸೊ ನಾವು ಡೈರೆಕ್ಟಾಗಿ ಕಂಪ್ನಿ ಪ್ಲಸ್ ಈಗೇನು ಬಂದಿರೋ ಡಿಸ್ಟ್ರಿಬ್ಯೂಟರ್ ಅವ್ರ ಹತ್ರ ಮಾತಾಡಿ ನಾವು ಇದು ಕೇಳಿಸ್ತದ ಹೇಳಿ. ಅಲ್ಲಿ ಯೂಟ್ಯೂಬ್ ಅವರು ಕೇಳಿಸ್ತಿಲ್ಲ. ಹಲೋ, ಅರ್ಥ ಆಯ್ತಾ ಸರ್? ಎಲ್ರಿಗೂ ಅರ್ಥ ಆಯ್ತಾ? ಅರ್ಥ ಆಗಿದೆ. ಸೊ ಇದು ಹಾಗಾಗಿ ಈ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದೀವಿ. ಸೊ ಇದು ಈ ಪ್ರಾಡಕ್ಟ್ನ ಯಾರೆಲ್ಲ ಇದು ಮಾಡಿದ್ದೀರಾ, ಬೇಕು ಯಾರಿಗೆಲ್ಲ ಇಷ್ಟ ಇದೆ ಲಾಸ್ಟಲ್ಲಿ ಇದನ್ನು ತೊಗೊಬೋದು. ಸೊ ಅದೊಂದು ಆಪ್ಷನ್ಸ್ ನಾವು ಮಾಡಿಕೊಟ್ಟಿದ್ದೀವಿ. ನಮಗೆ ಹೆಲ್ತ್ ಇಂಪಾರ್ಟೆಂಟು, ಹೆಲ್ತ್ಗೋಸ್ಕರ ಈ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದೀವಿ. ಓಕೆ, ಸೊ ಹಾಗಾಗಿ ಈ ಪ್ರಾಡಕ್ಟ್ನ ಕೊಡ್ತಾ ಇರತಕ್ಕಂಥವ್ರು ಯಾರು ಬೇರೆಯವರು ಇದ್ದರೆ ಗೊತ್ತಿಲ್ಲ ನನಗೆ. ಈ ಥರ ಏನು ಡ್ರಾ ಟೈಪ್ ಮಾಡಿ ಕೊಡ್ತಾ ಇರೋದು, ಕೊಡೋಕ್ಕೆ ಪ್ಲಾನ್ ಮಾಡಿರೋದು ನಾವು ಒಬ್ಬರೇ. ಇಡೀ ಕರ್ನಾಟಕದ ಎಲ್ಲಿ ಬೇಕಾದ್ರೂ ಜನ ಒಬ್ಬರೇ ಕೊಡೋದು, ಯಾರು ಟೈಅಪ್ ಆಗಲ್ಲ ಅವರು. ನಮಗೆ ಮತ್ತೆ ಬೇರೆ ಬ್ರ್ಯಾಂಡ್ ಟೈಅಪ್ ಆಗೋದು ನನಗೆ ಗೊತ್ತಿಲ್ಲ, ಈ ಬ್ರ್ಯಾಂಡಲ್ಲಿ ನಮ್ಗೆ ಸಿಗುತ್ತೆ. ಸೊ ಈ ಥರ ಪ್ರಾಡಕ್ಟ್ ಸಿಗುತ್ತೆ. ಜೊತೆಗೆ ನಿಮಗೆ ಲಕ್ ಇದ್ರೆ ಲಕ್ಕು ಸಿಗುತ್ತೆ. ಸೊ ನೀವು ನಿಮಗೆ ಏನು ಲಕ್ ಇರುತ್ತೆ ಅವ್ರಿಗೆಲ್ಲ ಡ್ರಾ ಏನಾಗುತ್ತೆ, ಸೊ ಅವ್ರಿಗೆ ಈ ತಿಂಗಳಲ್ಲಿ ಏನು ಕಂಪ್ನಿ ಸರ್ಕಾರಿ ಶುಲ್ಕ ಏನಿದೆ, ವೇಸ್ಟೇಜ್ ಏನಿದೆ ಅದೆಲ್ಲ ಕೊಟ್ಟು, ಸೊ ನೀವು ಯಾವಾಗ ಬರ್ತೀರೋ ಅವಾಗ ಕಂಪ್ನಿಯಿಂದ ನೀವು ಕಲೆಕ್ಟ್ ಮಾಡ್ಕೊಂಡು ಹೋಗೋದು. ಆಫೀಸಲ್ಲಿ ಬಂದು ಇಲ್ಲ ಆಗಿಲ್ಲ ಅಂದರೆ ನೀವು ಯಾರು ಇಂಟ್ರೊಡ್ಯೂಸ್ ಮಾಡಿರ್ತೀರ ಅವ್ರು ನಿಮಗೆ ತಲುಪಿಸ್ತಾರೆ. ನೀವೊಂದು ಬೈಟ್ ಕೊಡ್ಬೇಕಷ್ಟೇ, ನಮ್ಗೆ ತಲುಪಿದೆ, ಕಂಪ್ನಿಯಿಂದ ನಮಗೆ ಅನುಕೂಲ ಆಗಿದೆ ಅಂತೇಳಿ ನೀವು ಒಂದು ಬೈಟ್ ಕೊಡಬೇಕಾಗತ್ತೆ. ಸೊ ಯಾರೆಲ್ಲ ಕಾರ್ಡ್ ಹಾಕಿದ್ದೀರಾ ಅವರು ಒಂದು ಬಾಕ್ಸಲ್ಲಿ, ಯಾವ್ದಾದ್ರು ಒಂದು ಬಾಕ್ಸಲ್ಲಿ ಎಲ್ಲ ರೀತಿಯ ಕಾಯ್ದೆ ನಮ್ದು ಡ್ರಾದೆಲ್ಲ ಗೊತ್ತಿದೆ ನಿಮಗೆ? ಗೊತ್ತಿಲ್ಲ ಅದು? ಈಗ ಫಸ್ಟ್ ಮಾಡ್ತಾ ಇರೋಂಥದ್ದು ಜಸ್ಟ್ ಗಿಫ್ಟ್ ಅಷ್ಟೇ. ಇದು ಈಗೇನು ಗಿಫ್ಟನ್ನು ಇವಾಗ ಮಾಡ್ತೀವಿ, ನೆಕ್ಸ್ಟ್ ಸ್ಪೆಷಲ್ ಗಿಫ್ಟ್ ಅಂತ ಅವಾಗಲೇ ರುದ್ರೇಶ್ ಅವರು ಹೇಳಿದ್ರಲ್ಲ, ಆ ಸ್ಪೆಷಲ್ ಗಿಫ್ಟ್ ಆ ಥರ ಫ್ರೀ ಗಿಫ್ಟ್, ಇದು ಫ್ರೀ ಗಿಫ್ಟ್ ಇವಾಗ ಈ ಟೈಮ್ ಮಾಡ್ತಾ ಇರೋದು. ನೆಕ್ಸ್ಟಿಂದ ಬರ್ತಕ್ಕಂಥದ್ದು ಸ್ಪೆಷಲ್ ಗಿಫ್ಟು. ಆ ಸ್ಪೆಷಲ್ ಗಿಫ್ಟನ್ನ ನಾವು ಒಂದೇ ಬಾಕ್ಸಲ್ಲಿ ಹಾಕಿ ಡ್ರಾನ ನಡೆಸ್ತೀವಿ. ಎಷ್ಟು ಬಾಕ್ಸಲ್ಲಿ? ಒಂದೇ ಬಾಕ್ಸಲ್ಲಿ ಹಾಕಿರ್ತೀವಿ. ಯಾರೆಲ್ಲ 11ನೇ ತಾರೀಕು ಮಾರ್ಚ್ ಒಳಗಡೆ ಪೇಮೆಂಟ್ ಮಾಡಿರ್ತಾರೆ ಅಷ್ಟು ಜನರದ್ದು ಕಾರ್ಡುಗಳು ಅದರೊಳಗಡೆ ಇರುತ್ತೆ. ಕ್ಲಿಯರಾ? ಅರ್ಥ ಇದೆ ಸರ್? ಇಲ್ಲ, ಈ ಕಾಯಿನ್ ಯಾರ ಹತ್ರ ಇದೆ ಅವ್ರ ಹತ್ರ ಹಾಕ್ಸ್ಕೊಂಡ್ ಬಂದ್ಬಿಡಿ. ಹಲೋ, ನಿಮ್ಮ ಕಾರ್ಡ್ ನಂಬರು ನಿಮ್ಗೆ ಗೊತ್ತಿರಬೇಕು. ನಿಮ್ಮ ಕಾರ್ಡ್ ನಂಬರು ಫೋಟೋ ನೋಟ್ ಮಾಡ್ಕೊಳ್ಳಿ ಬೇಗ ಬೇಗ. ಸೊ ಇವಾಗ ನೀವು ಡಿಸೈಡ್ ಮಾಡಿ ಯಾರ ಕೈಲಿ ಡ್ರಾ ಮಾಡಿಸ್ಬೇಕು ಅಂತ. ಸರ್, ಮಕ್ಕಳಿದ್ದಾರೆ ಇಲ್ಲಿ. ಫಸ್ಟ್ ಮಕ್ಕಳಿಂದನೇ ಸ್ಟಾರ್ಟ್ ಮಾಡ್ಬಿಡೋಣ. ಓಕೆ, ನೀನೇ ಹೋಗ, ನೀನು ಹೋಗ, ಇಬ್ರು ಹೋಗ್ರಿ, ಅಲ್ಲಿ ನಿಲ್ಸ್ಕೊಡಿ ಬೇಗ. ಆ ಕಡೆ ನಿಲ್ಸ್ಕೊಡಿ. ಆ ಬ್ಲೈಂಡ್ ಫೋಲ್ಡ್ ತಗೊಳ್ಳಿ ಫಸ್ಟ್ ಮಕ್ಕಳಿಗೆ. ಬ್ಲೈಂಡ್ ಫೋಲ್ಡ್ ಹಾಕಿದೀವಿ. ಓಕೆ, ನೆಕ್ಸ್ಟ್ ನಮ್ದು ನೋಡಿ, ನೆಕ್ಸ್ಟ್ ಇದು ಫ್ರೀ ಡ್ರಾ ಅಷ್ಟೇ ಸರಿ. ನೆಕ್ಸ್ಟ್ ಇಂದ ಸ್ಪೆಷಲ್ ಗಿಫ್ಟ್ ಡ್ರಾ ಏನಿದೆ ಅದು ಇದೇ ತರ ನಡೆಯುತ್ತೆ.
ಇವಾಗ ಯಾರೆಲ್ಲ ಇಲ್ಲಿ ಬಂದಿದ್ದೀರಾ ಅವ್ರಿಗೆ ಮಾತ್ರ ಕಂಪ್ನಿ ಕಡೆಯಿಂದ ಒಂದು ಫ್ರೀ ಗಿಫ್ಟ್ ಅಂತೇಳಿ ಸೊ ನಮ್ಮ ಕಂಪ್ನಿ ಕಡೆಯಿಂದ ಒಪ್ಕೊಂಡು ಎಲ್ಲರೂ ಕೊಟ್ಟಿದ್ದಾರೆ. 15 ಜನರಿಗೆ ಫಸ್ಟ್ ಡ್ರಾ ಮಾಡ್ತೀವಿ. 15 ಜನರಿಗೆ ಡಿಫ್ರೆಂಟ್ ನಿಮ್ಮ ಏನ್ ನಾನು ಒಂದು ಗಿಫ್ಟ್ ನೀವು ಯೂಸ್ ಮಾಡೋಂಥದ್ದು ನಿಮ್ಗೆ ಹೆಲ್ತ್ ಬೇಕಾಗ್ತಕ್ಕಂಥ ಒಂದು ಗಿಫ್ಟ್ ನ ಕೊಡ್ಬೇಕು ಅಂತ ಕೊಡ್ತಾ ಇದೀವಿ. ಯಾರು ಯಾವ ಸಿಗುತ್ತೆ ಗೊತ್ತಿಲ್ಲ. ಸೊ ಈಗ ಈ ಹುಡುಗ ಯಾವ್ದು ಎತ್ತುತ್ತಾರೆ ಅವ್ರಿಗೆ ಅದೃಷ್ಟ. ಸರ್ ಅಂದ್ರೆ ಇವತ್ತು ಫೆಬ್ರವರಿ ತಿಂಗಳ 9ನೇ ತಾರೀಕು ಇವತ್ತು ನಡೆಯುವಂತ ಈ ಕಾರ್ಯಕ್ರಮಕ್ಕೆ ಬಂದಿರೋಂಥವ್ರಿಗೆ ಇವತ್ತು ಬಂದಿರೋಂಥವ್ರು ಮಾತ್ರ ಅದು ಈ ಹಾಲಿಗೆ ಬಂದಿರೋಂಥವ್ರು ಹಾಲಲ್ಲಿ ಯಾರೆಲ್ಲ ಇದ್ದೀರಾ ಅವರ ಅದೃಷ್ಟ ಪರೀಕ್ಷೆ ಅಷ್ಟೇ ಇದು. ಓಕೆ ಓಕೆ, ಹಾಲಲ್ಲಿ ಇರ್ತಕ್ಕಂಥದ್ದು ಅದೃಷ್ಟ ಪರೀಕ್ಷೆ ಕೊಟ್ಟಾಯ್ತಪ್ಪ. ಯಾವ್ದು ಬಂದಿರ್ಬೋದು ಅನ್ಸುತ್ತೆ? 691. ಯಾರಿದ್ರಲ್ಲಿ 691? ಯಾರ್ದು? 691. 691 ಲೀಟರ್ ಇರ್ತೀನಿ ಇದಿರುತ್ತೆ. ನೆಕ್ಸ್ಟ್ 691 ಯಾರು ನೋಡಿ? 882. 594 ಅವರು ಲಕ್ಕಿ ಡ್ರಾ ವಿನ್ನರ್ ಆಗಿದ್ದಾರೆ ಈ ಗಿಫ್ಟ್ಗೆ. ಆಯ್ತಪ್ಪ. ಐದು ಜನ ಎತ್ತಿಸ್ಬಿಡಿ ಸರ್. ಸಾರಿ, ಇದು 1 ಮಿನಿಟ್. 169. ಸಾರಿ, 169 ನಿಮ್ದಾ? 62. 62. ಸರ್ 882. ನಂದೆ ಹಿಡಿದ್ರು ನೋಡೋಣ. 882 ನಂದೆ. ಕೂಪನ್ 404. ಯಾರಿದ್ದೀರಾ? ಓಕೆ, ನೆಕ್ಸ್ಟ್. ಇಲ್ಲಿ ಹುಡುಗ ಥ್ಯಾಂಕ್ಸ್. 127. 127. ಒಂದೇ ಅಂತೆಗೆ 809. ಅಲ್ಲಿದ್ದಾರೆ 235. ಪ್ರಕಾಶ್ ಸರ್ ಅವ್ರದ್ದು 167. 380. 380. ಓನ್ಲಿ ಫ್ರೀ ಡ್ರಾ ಇದು. ಫ್ರೀ ಗಿಫ್ಟ್. ಏನ್ ಸರ್ ಡೈಮಂಡಾ? ಸರ್ ಡೈಮಂಡ್ ಅದು ನಿಮ್ಮ ಬದುಕಿಗೆ ಡೈಮಂಡ್ ಅಲ್ವಾ? ಹೌದು. 768. ಫಾಸ್ಟ್ ಕೊಡ್ಬೇಕು. 805. ಡಾನ್ ಬೇಬೆ ಕೊಡ್ಬೇಕು. ಯಾಕೆ ಕೊಡಕ್ಕ? ಇರೋ ಹಂಗೆ ಇರೋ ತಾಳ್ಮೆ 967. ಯಾರು ಕಾಣಿಸ್ತಾ ಇರೋ ಕಣ್ಣಲ್ಲಿ? 513. ಇನ್ನೊಂದೆತ್ತು. 897. ಬರ್ರಿ ಇಬ್ರು ಬಂದ್ಬಿಡ್ರಿ ಸೆಲೆಕ್ಟ್. ಕೂರ್ಸ್ಕೊಳ್ಳಿ ಎಲ್ಲಾರ ಮೇಲೆ.
ಸೊ ಯಾರೆಲ್ಲ ಹೊಡೆದಿದ್ದಾರೆ ಅವ್ರಿಗೆ ಒಬ್ಬೊಬ್ಬರು ಬನ್ನಿ, ಬ್ಲೈಂಡ್ ಫೋಲ್ಡ್ ಹಾಕಿ ನಿಮ್ಮ ಐಟಮ್ ಎತ್ಕೋಗಿ. ಸರ್ ಕಾರ್ಡ್ ನಂಬರ್ 169 ಯಾರು? ಸರ್ ಇಲ್ಲ ಹೌದಾ? ಇಬ್ಬರದು ಒಬ್ಬರು ಕಳಿಸಿ ಬೇಗ. ಹೋಗಿ ಸರ್, ನೀವು ಹೋಗಿ ಸರ್, ಬೇಗ ಬೇಗ ಸಪೋರ್ಟ್ ಆಗಿ ನೋಡಂಗಿಲ್ಲ, ಈ ಕಡೆ ನೋಡ್ಬೇಕು, ಸುಮ್ಮನೆ ಎತ್ಕೋಬೇಕಷ್ಟೇ. ನೆಕ್ಸ್ಟ್ 594 ಬೇಗ ಬನ್ನಿ. 62 ಬೇಗ ಬನ್ನಿ. 882 404 882 404 ನೆಕ್ಸ್ಟ್ ಇಲ್ಲೇ ಇರಿ. 404 ಯಾರು? ನೆಕ್ಸ್ಟ್ 127 404 ಆದ್ಮೇಲೆ 127 ಯಾರು? ಕುಕ್ಕರ್ ಎತ್ಕೊಬೇಕಾಗಿ 608 535 ಯಾರು? 167 ನೋಡ್ಕೊಳ್ಳಿ ಫಸ್ಟ್ ಕಾರ್ಡ್ ನಂಬರ್ 235 ಬರ್ದಿದೆ ನೋಡಿ. ಕಾರ್ಡ್ ನಂಬರ್ ಬರ್ದಿದ್ರೆ ನೋಡಿ, ಅದು ನೋಡ್ಕೊಂಡ್ ಬನ್ನಿ. 235 380 127 ಬಂದ್ರೆ 127 768 805 805 967 513 513 ಬಂದ್ರ 897 ಕೊಟ್ಕಳ್ಸಾಗೆ. ಸರ್ ಇದು ಫ್ರೀ ಗಿಫ್ಟ್ ಕಾರ್ಡ್ ಮಾಡಿರೋರ್ಗೆ. ಕಾರ್ಡ್ ಮಾಡದೇ ಇರೋ ಎಷ್ಟು ಜನ ಇದ್ದಾರೆ ರುದ್ರೇಶ್? 6 ಮೆಂಬರ್ಸ್ ಹಂಗೆ ಕರೆದು ಕೊಟ್ಬಿಡಿ. ಮಾಡಿರೋರು 6 ಜನ ಗಿಫ್ಟ್ ನ ತಗೋಬೇಕು. ಸೊ ಆ ಪ್ರಾಡಕ್ಟ್ ಯೂಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಯಾರೆಲ್ಲ ಹೊಡೆದಿದೆ, ಅವ್ರು ಯೂಸ್ ಮಾಡಿ. ನೀವು ಇಂಡಿವಿಜುವಲ್ ಆಗಿ ತಗೋತೀನಿ ಅಂದ್ರೂ 1 ವರ್ಷದ ಮೇಲೆ ಇರುತ್ತೆ. ಓಕೆ, ಕ್ಲಿಯರ್ ಸರ್? ಇವಾಗ ಫೈನಲ್ ಫೆಬ್ರವರಿ ತಿಂಗಳ, ಹಲೋ ಸ್ವಲ್ಪ ಗಲಾಟೆ ಮಾಡಬೇಡಿ, ಫೆಬ್ರವರಿ ತಿಂಗಳ ಗೃಹೋಪಯೋಗಿ ವಸ್ತುಗಳಿಗೆ ಮಾಸಿಕ ಕಂತನ್ನ ಕಟ್ಟಿರುವಂತವ್ರಿಗೆ ಒಂದು ಬಂಪರ್ ಡ್ರಾನ ನಡೆಸ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ಡ್ರಾ ಗೋಲ್ಡ್ ಇರುತ್ತೆ, ಸೆಕೆಂಡ್ ಡ್ರಾ ಸಿಲ್ವರ್ ಇರುತ್ತೆ. ನಾವು ಆಲ್ರೆಡಿ ಎಷ್ಟೋ ಎಲ್ಲರಿಗೂ ಹೇಳಿದೀವಿ ಯಾವ ತರ ನಡೆಸ್ತೀವಿ ಅಂತ. ಸರ್ ಮಾತಾಡ್ಬಾರ್ದು ಅಂತೇಳಿ ಸರ್ ಏನಿದೆ ನಮ್ಮಲ್ಲಿ ಹೇಳಿ, ಹೇಳ್ತೀನಿ ಅದೇನಕ್ಕೆ ಅದು ಅಂತ ಹೇಳ್ಬಿಟ್ಟು. ಅವ್ರಿಗೆ 10 ಗಿಫ್ಟ್ ಇತ್ತು, 10 ಪೀಪಲ್ಸ್ ಇಲ್ಲ ಇಲ್ಲಿ, ಅದಕ್ಕೆ ಕೊಡ್ತಾ ಇಲ್ಲ. ಲಾಸ್ಟ್ ಅಲ್ಲಿ ಕೊಡ್ತೀವಿ ಅದನ್ನು. ಓಕೆ, ಕ್ಲಿಯರಾ? ಸೊ ನಾವು ನಿಮ್ಮೆಲ್ರಿಗೂ ಕ್ಲಾರಿಟಿಯಾಗಿ ಹೇಳಿದ್ವಿ ಏನಂತ. ಡ್ರಾನ ಒಂದ್ಬಿಟ್ಟು ಯಾರು ಮಾತಾಡಬೇಡಿ. ಡ್ರಾನ ನಿಮ್ಮ ನಂಬರ್ ನಮ್ಮ ಕಂಪನಿಯಲ್ಲಿ 001 ಇಂದ ಸ್ಟಾರ್ಟ್ ಆಗುತ್ತೆ. 4999 ಕಾರ್ಡ್ವರೆಗೆ ಇರುತ್ತೆ. ಎಷ್ಟು? 4999 ಕಾರ್ಡ್ವರೆಗೆ ನಾವು ಸೊ ಮಾರ್ಕೆಟಿಂಗ್ ಮಾಡಿದೀವಿ.
ಎಲ್ರಿಗೂ ಇದ್ದದ್ದು ರ್ಯಾಂಡಮ್ ಆಗಿ ನಂಬರ್ ಸಿಕ್ಕೈತೆ. ಓಕೆ, ಸೊ ಇಲ್ಲಿ ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು 001 ಇಂದ ಅಂದ್ರೆ 001 ಇಂದ 4999 ವರೆಗೂ ನಾವು ಕಾರ್ಡನ್ನ ಮಾರ್ಕೆಟಿಂಗ್ ಮಾಡ್ತೀವಿ. ಹಾಗಾಗಿ ನಾವು ಎಲ್ಲಾರ ಕಾರ್ಡನ್ನ ಒಟ್ಟಿಗೆ ಹಾಕಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಸಂಶಯ ಇರ್ತದೆ, ಕಾರ್ಡ್ ಹಾಕಿರ್ತಾರೋ ಏನು ಅವರೇ ಇದು ಮಾಡಿರ್ತಾರೋ ಅಂತ. ನಮ್ಮ ಕಂಪನಿಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ 000 ಅಂದ್ರೆ 3 ಬಾಕ್ಸ್ ಆಯ್ತು, 1 ಅಂತ ಹೇಳಿದ್ರೆ 4 ಬಾಕ್ಸ್ ಒಟ್ಟು ಈ ಕಡೆ ನಿಮ್ಗೂ ಮಾತಾಡಿ ಸೆನ್ಸರ್ ಹಿಡಿತಾರ ಇದರಲ್ಲೇ ಮಾತಾಡಿ ಸರ್ ಬರ್ತದೆ. ಹಲೋ, 0001 ಇಂದ ಸ್ಟಾರ್ಟ್ ಆಗೋದ್ರಿಂದ ಲಾಸ್ಟ್ 4999 ಆಗೋದ್ರಿಂದ 4 ನಂಬರ್ಸ್ ಬರುತ್ತೆ, ಕರೆಕ್ಟಾ? 4 ಡಿಜಿಟ್ಸ್ ಬರುತ್ತೆ ನಮ್ಮಲ್ಲಿ. ಓಕೆ, ಆ 4 ಡಿಜಿಟ್ಸ್ ಅಂತ ಹೇಳಿದ್ರೆ ಮೊದಲನೇ ಬಾಕ್ಸ್ ಅಲ್ಲಿ 0 ಇಂದ 4 ಅಂತ ಹೇಳಿದ್ರೆ ನಾವು ಕಾರ್ಡನ್ನ ಪ್ರಮೋಟ್ ಮಾಡಿರ್ತಕ್ಕಂಥದ್ದು 4000 ಕಾರ್ಡ್ಸ್, ಕರೆಕ್ಟಾ? ಸೊ ಅದಾದ್ಮೇಲೆ ಬಾಕ್ಸ್ ನಂಬರ್ 2ಗೆ 0 ಇಂದ 9 ವರೆಗೂ ನಾವು ಕಾರ್ಡನ್ನ ಇಟ್ಟಿರ್ತೀವಿ. ಬಾಕ್ಸ್ ನಂಬರ್ 3ಗೆ 0 ಇಂದ 9 ವರೆಗೂ ಇಟ್ಟಿರ್ತೀವಿ. ಬಾಕ್ಸ್ ನಂಬರ್ 4ಗೆ 0 ಇಂದ 9 ವರೆಗೂ ಇಟ್ಟಿರ್ತೀವಿ. ದಯವಿಟ್ಟು ಇದನ್ನ ರೆಕಾರ್ಡಿಂಗ್ ಮಾಡಬೇಕು ಜೂಮ್ ಮಾಡಿ ಕಾಯಿನ್ ಟೋಕನ್ಸ್ ಇದು ಮಾಡಿ. 0 to 4 ಇರುತ್ತೆ ಮೊದಲನೇ ಬಾಕ್ಸ್ ಅಲ್ಲಿ, 0 to 9 ಇರುತ್ತೆ ಎರಡನೇ ಬಾಕ್ಸ್ ಅಲ್ಲಿ, ಮೂರನೇ ಬಾಕ್ಸ್ ಅಲ್ಲಿ 0 to 9 ಇರುತ್ತೆ, ನಾಲ್ಕನೇ ಬಾಕ್ಸ್ ಅಲ್ಲಿ 0 to 9 ಇರುತ್ತೆ. ಓಕೆ, ಸೊ ಯಾರಾದ್ರೂ ಬೇಕಿದ್ರೆ ಎದ್ದು ಬಂದು ನೋಡ್ಕೋಬಹುದು ಕಾಯಿನ್ಸ್ ನ ಕರೆಕ್ಟ್ ಆಗಿ ಇಟ್ಟಿದೀವ ಅಂತ. ಯಾರಾದ್ರೂ ಬಂದು ಆಡಿಯನ್ಸ್ ಯಾರಾದ್ರೂ ಬಂದು ನೋಡಿ, ದಯವಿಟ್ಟು ನೋಡ್ಬೇಕು ಕರೆಕ್ಟ್ ಆಗಿ ಇಟ್ಟಿದೀವ ಇಲ್ವಾ ಅಂತ ನೀವೇ ನೋಡ್ಬೇಕು. ದಯವಿಟ್ಟು ಎಲ್ಲರೂ ನೋಡಿ ಬಾಕ್ಸ್ ಏನಿದೆ ತೋರಿಸಿ ಸರ್, ತೋರಿಸ್ಬೇಕು. ದಯವಿಟ್ಟು ಆ ಕಡೆ ನಿಂತ್ಕೊಂಡೆ ತೋರಿಸಿ ದಯವಿಟ್ಟು. ಯಾರಿದ್ರೆ ಎಲ್ಲ ಬನ್ನಿ, ಯಾರು ಎಲ್ಲರೂ ಬನ್ನಿ, ಪರವಾಗಿಲ್ಲ. 4 ಜನ ತೋರಿಸಿ, ನೀವೇ ಡ್ರಾ ಮಾಡಿಸ್ಬೇಕು ನೆಕ್ಸ್ಟ್ ಇಂದ. ನಾವು ಜಸ್ಟ್ ಒಂದು 4 ಜನ ನಿಂತ್ಕೊಳ್ಳಿ, ಖಾಲಿ ಡಬ್ಬ ತೋರಿಸಿ ಆ ನಂಬರ್ಗಳು ಇದು ಮಾಡಿ. 0 1 2 3 4 5 6 7 8 9. ಓಕೆ, ಒಂದೊಂದೇ ಕಾಯಿನ ದಯವಿಟ್ಟು ಬಾಕ್ಸ್ ಒಳಗಡೆ ಹಾಕಿ. ಸೊ ಥ್ಯಾಂಕ್ ಯು. ಕ್ಲೋಸ್ ಮಾಡ್ಬಿಡಿ ಸರ್. ಖಾಲಿ ಡಬ್ಬದೊಳಗಡೆ 0 to 4, 0 to 9, 0 to 9, 0 to 9 4 ಬಾಕ್ಸ್ ಇಟ್ಟಿರ್ತೀವಿ. 4 ಬಾಕ್ಸ್ ಇಂದ ಬಂದಂತ ನಂಬರ್ ಏನಿರುತ್ತೆ, ಈಗ ನಿಮ್ದು 2450 ಇರ್ಬೋದು, ಕೆಲವ್ರದ್ದು 3450 ಇರ್ಬೋದು, ಕೆಲವ್ರು 4400 ಇರ್ಬೋದು. ನಿಮ್ದು ಏನ್ ಕಾರ್ಡ್ ನಂಬರ್ ಇರುತ್ತೆ ಅದು ವಿನ್ನರ್ ಆಗಿರ್ತಾರೆ. ಸೊ ಅವ್ರು ಯಾರು ವಿನ್ನರ್ಸ್ ಅಂತೇಳಿ ನೇಮ್ ಸಹ ಅನೌನ್ಸ್ ಮಾಡ್ತೀವಿ ನಾವು. ಫಸ್ಟ್ ಎಲ್ರಿಗೂ ಫಸ್ಟ್ ಇರೋದು 8 ಗ್ರಾಮ್ ಗೋಲ್ಡ್, ಕರೆಕ್ಟಾ? ಕರೆಕ್ಟ್ ಅಲ್ವಾ ಸರ್? 8 ಗ್ರಾಮ್ ಗೋಲ್ಡ್ ಇರುತ್ತೆ. ಈ 4 ನಂಬರ್ ಅಲ್ಲಿ ಏನ್ ಬರುತ್ತೆ ಅದನ್ನ ಅನೌನ್ಸ್ ಆಗುತ್ತೆ. ಒಂದೊಂದು ಡ್ರಾನ ಒಬ್ಬೊಬ್ಬರು ಕರೆಸ್ತೀವಿ. ಫಸ್ಟ್ ಮಕ್ಳ ಕಲೆ ಎತ್ತಿಸ್ತೀವಿ, ಆಗ್ಬೋದಾ? ಎಲ್ಲರೂ ಎಸ್ ಅಂದ್ರೆ ಮಕ್ಕಳು ಚೇರ್ ಹಾಕಿ, 4 ಚೇರ್ ಹಾಕಿ, ಏನಾಗಲ್ಲ. ಸ್ವಲ್ಪ ಹೈಟ್ ಇರೋ ಮಕ್ಕಳನ್ನ ಕಳಿಸಿ, 4 ಮಕ್ಕಳನ್ನ ಕಳಿಸಿ ದಯವಿಟ್ಟು. ವಿಶಾಲ್ ಬೇಡ, ನೀವು ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ನೀವು 4 ಜನ ಬನ್ನಿ ದಯವಿಟ್ಟು. 4 ಜನ ಬನ್ನಿ. ಒಂದೊಂದು ಬಾಕ್ಸ್ ಹತ್ರ ಹೋಗಿ ನಿಂತ್ಕೊಳ್ಳಿ. ಒಂದೊಂದು ಬಾಕ್ಸ್ ಹತ್ರ ಹೋಗಿ ನಿಲ್ಬೇಕು. ಒಂದೊಂದು ಬಾಕ್ಸ್ ಹತ್ರ ಹೋಗಿ ನಿಲ್ಲಿಸಿ. 5 ಸಾವಿರ ಚೇರ್ ಹಾಕಿ, ಪ್ರಾಬ್ಲಮ್ ಇಲ್ಲ. ಗೋಲ್ಡ್ ಮೊದಲನೇ ತಿಂಗಳ 8 ಗ್ರಾಮ್ ಗೋಲ್ಡ್. ಸರಿ, ಇಬ್ರು ನನ್ನ ಜೊತೆ ಬನ್ನಿ. ಯಾರು ಇಬ್ರು ನನ್ನ ಜೊತೆ ಬನ್ನಿ. ಒಬ್ರು ಬನ್ನಿ, ಅಲ್ಲೇ ನಿಂತ್ಕೊಳ್ಳಿ. ಓಕೆ, ಇಲ್ಲಿಂದ ಕಮೆಂಟ್ಸ್ ಆಗುತ್ತೆ.
ಬಾಕ್ಸ್ ನಂಬರ್ 1 ಇಂದ ಕಮೆಂಟ್ಸ್ ಆಗುತ್ತೆ. ಬಾಕ್ಸ್ ನಂಬರ್ 4ಗೆ ಕಾಯಿನ್ ಇಡ್ತೀವಿ. ರುದ್ರೇಶ್ ಮಾಡ್ಕೊಂಡಿದ್ರಲ್ಲ ಕಂಡೀಷನ್ ಮಕ್ಕಳಿಗೆ ಗೈಡ್ ಮಾಡಿ ಕಾರ್ಡ್ ಟೋಕನ್ ಎತ್ತೆ ಏನು ಮಾಡೋದು ಪ್ರತಿಯೊಬ್ಬರಿಗೂ ತೋರಿಸ್ತೀವಿ. ಒಂದು ಕಾಯಿನ್ ಎತ್ಕೊಡು ಸರ್, ನೀವು ಸ್ವಲ್ಪ ಹತ್ರ ಬನ್ನಿ. ಎಲ್ಲರೂ ಒಂದೇ ಕಾಯಿನ್ ಎತ್ಕೊಡ್ಬೇಕು. ಸೊ ಇಲ್ಲಿ ನೆಕ್ಸ್ಟ್ ಇಂದ ನಾವ್ಯಾರು ಇಲ್ಲಿ ನಿಂತ್ಕೊಳ್ಳಲ್ಲ, ನೀವೇ ಡ್ರಾ ನಡೆಸ್ಕೊಡ್ಬೇಕು. ಹಾಗಾಗಿ ನಿಮ್ಗೆ ಎಲ್ರಿಗೂ ಫಸ್ಟೇ ಗೈಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಇಂದ ನಾವು ಸುಮ್ಮನೆ ಆ ಕಡೆ ಕೂತಿರ್ತೀವಿ, ನೀವು ಡ್ರಾ ನಡೆಸ್ಕೊಡ್ಬೇಕು. ನಾವು ಡ್ರಾ ನಡೆಸಲ್ಲ. ಫಸ್ಟ್ ಟೈಮು ಇದು ಡಿಫ್ರೆಂಟ್ ಆಗಿ ಮಾಡ್ತಾ ಇರೋದ್ರಿಂದ ನಾವು ನಿಮ್ಗೆ ಹೇಳ್ಕೊಡ್ತಾ ಇದೀವಿ. ಡ್ರಾದಲ್ಲಿ ನಾವೆಲ್ಲರೂ ಇನ್ವಾಲ್ವ್ ಆಗಲ್ಲ. ಇದು ನಿಮ್ದು, ನಿಮ್ ಲಕ್. ಇದು ನಿಮ್ ಪ್ರಾಡಕ್ಟ್ ಬೈ ಮಾಡ್ತಾ ಇರೋದು ನಿಮ್ಗೆ ಸಿಕ್ಕಿರ್ತಕ್ಕಂಥ ಲಕ್ಕು. 4 ಬಾಕ್ಸ್ ಅಲ್ಲಿ ಏನು ಬರುತ್ತೆ ಅದು ನಿಮ್ ನಂಬರ್ ಆಗಿರುತ್ತೆ. ಸ್ಟಾರ್ಟ್ ಮಾಡ್ಬೋದಾ? ಇನ್ನೊಂದ್ಸರಿ ಹೇಳಿದ್ದು ಏನು ಉಂಗ್ರನಾ? ಸರ್ ಇದು ಉಂಗ್ರ. ಎಷ್ಟು ಗ್ರಾಮ್? 8 ಗ್ರಾಮ್ ಉಂಗ್ರಕ್ಕೆ ಇದು ಪ್ಯೂರ್ ಹಾಲ್ಮಾರ್ಕ್ ಪ್ರೈಸ್ ಹಾಲ್ಮಾರ್ಕ್ ಓಕೆ. ಇರುತ್ತೆ. ಚೆಕ್ ಮಾಡೋ ಹೀರೋ ಚೆಕ್ ಮಾಡಿ ಇಲ್ಲ ಹಾಗೆ ಬಿಡಮ್ಮ ಸೊ ಮೇಲ್ಗಡೆ ಎಲ್ಲ ಬಾಕ್ಸ್ ಓಪನ್ ಮಾಡ್ಬಿಡಿ ಸರ್. ಓಪನ್ ಮಾಡಬೇಡಿ, ತೆಗಿರಿ. ಸರ್ ಎಲ್ಲ ಒಟ್ಟಿಗೆ ತರಿಸಿ. ಇಲ್ಲಿ ಕೊಡಿ. 1 ರಿಂದ ಸ್ಟಾರ್ಟ್ ಆಗುತ್ತೆ ನಂಬರ್. ಯಾರು 1000 ಇದ್ದೀರಾ ಅವ್ರಿಗೆ ನಿಮ್ಗೆ ಮುಂದಿನ ಅವಕಾಶ ಇರುತ್ತೆ. 1 2ನೇ ನಂಬರ್ ಎಸಿ ಸರ್. ಚರಣ್ ದಪ್ಪ ಕೊರಿ. ಟೋಕನ್ ನಂಬರ್ ಇಸ್ ಟೋಕನ್ ನಂಬರ್ 8. ಸರ್, ಹಂಗೆ 18 ಆಗಿದೆ. ನೆಕ್ಸ್ಟ್ ತೆಗಿಬಿಡ. ಚರಣ್ ದಪ್ಪ ಬರೀರಿ. ಸಾರ್ ಯಾರ ಸಿಸ್ಟಮ್ ಅಲ್ಲಿ ನೋಡಿ ಸಾರ್ ಅಭಿಮಾನಿಗಳು. ಓಪನ್ ಮಾಡಿ ಸರ್. ಅಲ್ಲ ಅಲ್ಲ ಒಂದು ಬೇಕು ಬನ್ನಿ. ದಿಸ್ ಇಸ್ 9 ನಾ? 9 ಇದು 9. 1800 ಲಾಸ್ಟ್ ಲಕ್ಕಿ ನಂಬರ್ ಇದೆ. ಚರಣ್ ಮೇಲ್ಗಡೆ ನಂಬರ್ ಇದು ಮೇಲ್ಗಡೆ ಯಾವ್ದಿರ್ಬೋದು ಲಾಸ್ಟ್ 9 ಒಳಗಡೆ 9 ಒಳಗಡೆ 5. ನೆಕ್ಸ್ಟ್ 7. ನೆಕ್ಸ್ಟ್ ಲಕ್ಕಿ ವಿನ್ನರ್ ಅಂತ ಬರೀರಿ. 3. ತೋರಿಸಿ, ಅಂಕೆ ಹೀಗೆ ತೋರಿಸಿ. 1000 903 ಅಂತ ಚರಣ್ ಬರೀರಿ, 3 ಬರೀರಿ. 93. ಸರ್, ಬನ್ನಿ. ನೆಕ್ಸ್ಟ್ ನಂಬರ್ ಕಾಯಿನ ಒಂದೇ ಕಡೆ ಇದೆ. ಸರ್ ಯಾರು ಸರ್ ಇದು? ಈ ಕಡೆ ಬಾ. ಸರ್, ಈ ಕಡೆ ಬನ್ನಿ. ನಾನು 1893 ಸರ್, ಈ ಕಡೆ ಬನ್ನಿ ಸರ್. 1993 1893 ಚರಣ್ ದೂರ ಬರ್ರಿ. ಸರ್, ಬನ್ನಿ. 8 ಗ್ರಾಮ್ ಚಿನ್ನದ ಉಂಗುರ ಹಾಲ್ಮಾರ್ಕ್. 1893 ಊಸ್ ಹಾಂ, ಒಂದು ನಿಮಿಷ ಮೇಡಮ್. ಮೇಡಮ್ ಕಾಣಿಸಲ್ಲ ಇದು. ಉದ್ದಾನ್ ಸಾಯ್. ಉದ್ದವ್ ಸಾಯಿ. ಬಾಕ್ಸ್ ಹತ್ರ ಉದ್ದವ್ ಬಾಕ್ಸ್. ಸರ್ ಸಿಸ್ಟಮ್ ಅಲ್ಲಿ ಇರುತ್ತಲ್ಲ ಬಿಡಿ ಗೊತ್ತಾಗ್ಬಿಡುತ್ತೆ. ಉದ್ದವ್ ಮೇಡಮ್ ಈ ಕಡೆ ತಿರ್ಗಿಸಿ. ಉದ್ದವ್ ಸಾಯ್. ತೋರಿಸಬೇಕಿದ್ರೆ ಒಂದ್ಸರಿ. ಎಲ್ಲಿ ಸರ್ ಸಿಸ್ಟಮ್ದು? ಸರ್, ಒಂದು ಸರಿ ಸರ್. ಏನು ಸರ್ ಅದು ಕಾಣಿಸ್ತಿಲ್ಲ? ಅಲ್ಲ ಸರ್ ಅಲ್ಲೂ ಸರ್, ಹತ್ರ ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ, ಈ ಕಡೆ ಬನ್ನಿ. ನೆಕ್ಸ್ಟ್ ಸರ್ ಇದು ಜೂಮ್ ಮಾಡಿ. ಒಂದು ನಿಮಿಷ ತೋರಿಸ್ಕೊಡ. ಸರ್, ಈ ಕಡೆ ಬನ್ನಿ. ಒಂದು ನಿಮಿಷ ಬನ್ನಿ, ಈ ಕಡೆ ಬನ್ನಿ. ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್. ಚರಣ್ ಸೈಡ್ ಹೋಗಿ. ಬೇಕಾದ್ರೆ ಎಲ್ಲ ಒಂದೇ ಕಡೆ ಇಡಿ. ಅದೊಂದು ಜೂಮ್ ಮಾಡಿ. ಒಂದು ತೋರಿಸ್ತಾರೆ. ಕಾರ್ಡ್ ನಂಬರ್ ವಿನ್ಸ್ ಫಸ್ಟ್ ಪ್ರೈಸ್ ವಿನ್ನರ್ 1893 ಚಪ್ಪಾಳೆ ಅಂತ ಉದ್ದವ್ ಸಾಯ್. ನೆಕ್ಸ್ಟ್ ಎತ್ಕೊಳ್ಳಿ. ಉದ್ದವ್ ಸಾಯ್. ಒಂದು ನಿಮಿಷ ಎಲ್ಲ ತೆಗೆದು. ಥ್ಯಾಂಕ್ಸ್ ಸರ್. ಇವರೆಲ್ಲ ಚಾಕ್ಲೇಟ್ ತರಿಸಿ, ಚಾಕ್ಲೇಟ್ ಕೊಡ್ಸೋಣ. ಓಕೆ ಓಕೆ ಓಕೆ. ಎಲ್ಲ ಹಾಕಿ ದಯವಿಟ್ಟು. ಸರ್ ಫಾಸ್ಟ್ ಎಲ್ಲ ಈ ಕಡೆ ಸರ್ ನೋಡಿ ಆಯಾ ಕಾಯಿನ ಅದಕ್ಕೆ ಹಾಕಿ. ಸರ್ ಮಕ್ಕಳು ಅದನ್ನೇ ಚೇಂಜ್ ಮಾಡ್ತಾರೆ. ದೊಡ್ಡವ್ರು ಎತ್ತಾರೆ ಒಂದು. ಲೇಡೀಸ್ ಬರ್ರಿ. 4 ಮೆಂಬರ್ಸ್ ಪ್ಲೀಸ್ ಬರ್ರಿ ಫಾಸ್ಟ್.
ಬೇಗ ಬೇಗ ಇನ್ನು 5 ನಿಮಿಷ ಮುಗಿಸ್ಬೇಕು ಅಷ್ಟೇ. ಬೇಗ ಫಾಸ್ಟ್ ಅರ್ಜೆಂಟ್ ಎಲ್ಲ ನೀವು ಮನೆಗೆ ಹೋಗ್ಬೇಕಲ್ಲ. ಬರೀ ಬೇಗ 5 ಜನ 4 ಜನ ನೆಕ್ಸ್ಟ್ ನಿಮ್ದು ಬನ್ನಿ ಬನ್ನಿ ಬೇಗ. ಯಾರು ಬರಲ್ವಾ? ಮೇಡಮ್ ಬರ್ರಿ. ಬನ್ನಿ, ಯಾಕೆ ಭಯ? ಬೇಗ ಬನ್ನಿ, ನಿಮ್ ಕಡೆ ಅಲ್ಲ ಹಂಗೆ ಕಂಟಿನ್ಯೂ ಮಾಡಿಸಿ. ಬನ್ನಿ ಎಲ್ಲ ಯೂಟ್ಯೂಬ್ ಅಲ್ಲಿ ಲೈವ್ ಆಗ್ತಾ ಇದೆ. ಸ್ಟಾಪ್ ಮಾಡ್ತೀರಾ? ಇನ್ನೊಬ್ರು ಬನ್ನಿ ದಯವಿಟ್ಟು. ಬರ್ತಾ ಇಲ್ಲ ಅಂದ್ರು. ಬನ್ನಿ ಮೇಡಮ್ ಬನ್ನಿ. ಹೋಗಿ ಏನೋ ಕಾಣಿಸ್ತಾ ಇದೆಯಾ? ಕರೆಕ್ಟಾಗಿ ಹೇಳ್ಬೇಕು. ಸರ್ ಅನೌನ್ಸ್ ಮಾಡಿ. ಇದು ಸೆಕೆಂಡ್ ಪ್ರೈಸ್ 150 ಗ್ರಾಮ್ ಬೆಳ್ಳಿ 5 ಜನಕ್ಕೆ. 150 ಗ್ರಾಮ್ ಬೆಳ್ಳಿ 5 ಜನರಿಗೆ 5 ಪೀಪಲ್ಸ್. 26. ಸರ್ ಮೈಕು ಸ್ವಲ್ಪ ವರ್ಕ್ ಆಗ್ತಿಲ್ಲ. ಏನು ಪದೇ ಅದೇ ಮಕ್ಕಳು ಚೇಂಜ್ ಮಾಡಿ ನೋಡಿ. ಅದನ್ನು ಕರೆಕ್ಟ್ ಆಗಿದೆಯಾ? ಸೆಕೆಂಡ್ ಪ್ರೈಸ್ ಯಾರು ಒಬ್ರು 5 ಜನರಿಗೆ 150 ಗ್ರಾಮ್ ಬೆಳ್ಳಿ. ಓಕೆ, ಇದನ್ನೆಲ್ಲ ಶೇಕ್ ಮಾಡಿ ದಯವಿಟ್ಟು ಯಾರು ಬಂದು. ಒಬ್ರು ಹೋಗಿ ಎಲ್ಲ ಹೋಗ್ಬೇಡಿ, ಯಾರೋ ಒಬ್ರು ಹೋಗ್ರಿ. ಕಾಯಿನ್ ಅದಕ್ಕೆ ಹಾಕಿದಿರಲ್ವಾ ಸರ್? ಅದಕ್ಕೆ ಹಾಕಿದಿರ ಕಾಯಿನು? ಓಕೆ ಮೇಡಮ್, ಹಂಗೆ ಎತ್ತಿ ಒಂದು. ಇರಿ ಸರ್ ಇರಿ, ಕ್ಯಾಪ್ಚರ್ ಆಗ್ತಾ ಇದೆ. ಹೌದಾ? ಈಗ ತೆಗಿಬಿಡಿ. ಸರ್ ಒಂದು ಇಲ್ಲಿ ನೋಡಿ. ಕ್ಲೋಸ್ ಮಾಡಿ. ಈಗ ಅದನ್ನು ಝೂಮ್ ಮಾಡಿ ಸರ್. ಕಾರ್ಡ್ ನಂಬರ್ 4, ಬಾಕ್ಸ್ ನಂಬರ್ 1. ಬಾಕ್ಸ್ ನಂಬರ್ 1 ನಲ್ಲಿ ಕಾರ್ಡ್ ನಂಬರ್ 4. ನೀವು ಅಲ್ಲಿ ಬರಬೇಕು. ಓಕೆ ಸರ್. ಹಾಗೆ ನೆಕ್ಸ್ಟ್ ಮೇಡಮ್ ನೀವು ಅನ್ಕೊಡಿ. ಬಾಕ್ಸ್ ನಂಬರ್ 2 ಅಲ್ಲಿ 7. ಹಾಗೆ ಅಲ್ಲಿ ಓಕೆ ಸರ್. ಬಾಕ್ಸ್ ನಂಬರ್ 3 ಅಲ್ಲಿ 8. ಬಾಕ್ಸ್ ನಂಬರ್ 3 ಅಲ್ಲಿ 8. ಬಾಕ್ಸ್ ಪಕ್ಕದಲ್ಲಿ ಇಡೀರಿ. ಪರವಾಗಿಲ್ಲ ತೊಂದರೆ ಇಲ್ಲ ಸರ್. ಓಕೆ ಸರ್. ಓಕೆ ಹಾಕ್ಬೋದು ಸರ್, ಅಲ್ಲೇ ತಿರುಗಿತು. ನೆಕ್ಸ್ಟ್ ಬಾಕ್ಸ್ ನಂಬರ್ 4 ಅಲ್ಲಿ ಎಷ್ಟಾಯ್ತದು? 4770. ಬಾಕ್ಸ್ ನಂಬರ್ 4 ಅಲ್ಲಿ 1. ಹಾಗೆ ಅಲ್ಲಿ ಸರ್. 4781. ಯಾರು ತೆಗಿಬೇಡಿ. ಹಾಗೆ ಇರಿ, ದಯವಿಟ್ಟು ಯಾರು ತೆಗಿಬೇಡಿ. 4781 ಹಾಕ್ಬೋದಾ? ಏನ್ ಸರ್ ಇವ್ರದ್ದು ಬೆಳ್ಳಿ? ನೋಡೋಣ. 150 ಗ್ರಾಮ್ ಬೆಳ್ಳಿದ. 150 ಗ್ರಾಮ್ ಬೆಳ್ಳಿ 5 ಜನರಿಗೆ. 5 ಜನರಿಗೆ. ಅದರಲ್ಲಿ ಮೊದಲನೇವ್ರಿಗೆ ಇದು 4781 ಅಲ್ಲ? ಕಾರ್ಡ್ ಅನ್ಸೋಲ್ಡ್ ಅಂತ ಬರ್ತೈತೆ ಸರ್. ಇದು ಕಾರ್ಡ್ ಸೋಲ್ಡ್ ಆಗಿಲ್ಲ ಅಂದ್ರೆ ಈ ಕಾರ್ಡ್ ರಿಜಿಸ್ಟರ್ ಆಗಿಲ್ಲ, ಈ ಕಾರ್ಡ್ ಸೇಲ್ ಆಗಿಲ್ಲ. ಸೇಲ್ ಆಗದಿರೋ ಕಾರ್ಡ್ ಅನ್ನ ನಾವು ಡ್ರಾ ಮಾಡಲ್ಲ, ರೀಡ್ರಾ ಮಾಡ್ತೀವಿ. ಎಲ್ಲರೂ ಅಗ್ರಿನಾ? ಓಕೆ, ರೀಡ್ರಾ ಮಾಡ್ತಾ ಇದೀವಿ. ಈ ಕಾರ್ಡ್ ಸೋಲ್ಡ್ ಆಗಿರೋದ್ರಿಂದ, ಸೋಲ್ಡ್ ಆಗಿಲ್ಲ, ರಿಜಿಸ್ಟರ್ ಆಗಿಲ್ಲ, ಯಾರು ಮೆಂಬರ್ಸ್ ಆಗಿರೋದ್ರಿಂದ ನಾವು ಇದನ್ನ ರೀಡ್ರಾ ಮಾಡ್ತಾ ಇದ್ದೀವಿ. ಕ್ಲಿಯರ್? ಓಕೆ, ಬರೆಯೋಕೆ ತೊಗೊಂಡ್ಬಿಡ್ತೀನಿ. ಕ್ಲಿಯರಾ ಸರ್? ರೀಡ್ರಾ ಅಂತ ಬರೋಕೆ ತೊಗೊಳ್ತೀನಿ. ಯಾರು ಕಾರ್ಡ್ ಹೋಲ್ಡರ್ ಇರ್ತಾರೆ ಮಾತ್ರ. ಒಂದು ನಿಮಿಷ ಉಳಿಸ್ಬೇಡಿ. 1 ಮಿನಿಟ್. ಯಾರು ಕಾರ್ಡ್ ಹೋಲ್ಡರ್ ಇರ್ತಾರೆ ಮಾತ್ರ ರೀಡ್ರಾ ಅಂತ ಬರೀ. ಇಂಟು ಬರೀ ರೀಡ್ರಾ ಅಂತ ಬರೀರಿ.
ಯಾರು ಕಾರ್ಡು ಅದಲ್ಲ ಸರ್, ಮಾತ್ರ ನಂಬರ್ ಮೇಲೆ ಇಂಟು ಹೊಡಿರಿ ಸರ್, ನಾವು ನಂಬರ್ ಮೇಲೆ ಇಂಟು ಹೊಡಿರಿ ಸರ್, ನಂಬರ್ ಮೇಲೆ ಫುಲ್ ಹೊಡಿರಿ ಏಕ. ಹಾ ಹಾ, ರೀಡ್ರಾ ಹೊಡಿ, ದಪ್ಪಕ್ಕೆ ಬರೀರಿ. ಕ್ಲಿಯರ್ ಸರ್? ಯಾರು ಯಾರಿಗೆ ರಿಜಿಸ್ಟರ್ ಆಗದೆ ಇದ್ರೆ ಆ ಕಾರ್ಡ್ ಡ್ರಾ ಬಂದ್ರೆ ಡ್ರಾ ಕೊಡಲ್ಲ. ಓಕೆ, ಕಂಪ್ನಿನೂ ಸಹ ಇಟ್ಕೊಳ್ಳಲ್ಲ. ನೆಕ್ಸ್ಟ್ ಡ್ರಾ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸರ್, ನೆಕ್ಸ್ಟ್ ಬಾಕ್ಸ್ ನಂಬರ್ 1 ಆಯ್ತಾ ಸರ್? ಬಿಡಿ ಸರ್, ಚರಣ್ ಬಿಡಿ. ಬಾಕ್ಸ್ ನಂಬರ್ 1 ನಲ್ಲಿ ಸರ್ ಒಂದ್ಸಾರಿ ಸರ್ ಬನ್ನಿ. ಓಕೆ ಸರ್. ಬಾಕ್ಸ್ ನಂಬರ್ 1 ನಲ್ಲಿ ಕೊಡಿ ಮೇಡಮ್. ಇಲ್ಲಿ ಲೆಫ್ಟ್ ಸೈಡ್. ಬಾಕ್ಸ್ ನಂಬರ್ 1 ನಲ್ಲಿ 3 ತೋರಿಸಿ ಸರ್ ಈ ಕಡೆ. ಒಂದು ನಿಮಿಷ ಹಾಗೆ ಅಲ್ಲಿ. ಸರಿ ಸರ್. ಮೇಡಮ್ ಬಾಕ್ಸ್ ನಂಬರ್ 2 ಅಲ್ಲಿ 6 ಹಾಗೆ ಹಾಗೆ 6 ಸ್ಟ್ರೈಟ್ ಇಟ್ಕೊಳ್ಳಿ. ಓಕೆ 6 ಬಾಕ್ಸ್ ನಂಬರ್ 2 ಅಲ್ಲಿ 6 ಬಾಕ್ಸ್ ನಂಬರ್ 3 ಆಯ್ತಾ? ಬಾಕ್ಸ್ ನಂಬರ್ 3 ಚರಣ್ ಚರಣ್ ಸಪೋರ್ಟ್ ಮಾಡಿ. ಬಾಕ್ಸ್ ನಂಬರ್ 3 ಮುಕ್ಸ್ ಮಾಡಿ. ಇದು ತೆಗೀರಿ ಮೇಡಮ್. ಬಾಕ್ಸ್ ನಂಬರ್ 3 ಅಲ್ಲಿ 5 ಹಾಗೆ 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 ಅಲ್ಲಿ ಸರ್ ಒಂದು ಸರಿ ಸರ್. 5 ಬಾಕ್ಸ್ ನಂಬರ್ 4 ಅಲ್ಲಿ ತೆಗೀರಿ ಮೇಡಮ್. 2 ಬಾಕ್ಸ್ ನಂಬರ್ 4 ಅಲ್ಲಿ 2 ಓಕೆ 3652. 3652 who is the winner? Winner is ನೀಲಮ್ಮ. ನೀಲಮ್ಮ. ಓಕೆ, ಎಲ್ಲ ಒಂದ್ ಕಡೆ ಇಡಿ ಬೇಗ. ಸರಿ ಸರ್. ಬಂದವರಿಗೆ ಉಳಿದಿದ್ದಲ್ಲ. ಬಂದಿದ್ದಾರಾ? Okay. ಇಲ್ಲಿದೆ ಬಿಡಿ ಸರ್, ಇಲ್ಲಿದೆಯಲ್ಲ. Okay. ಇದಾಯ್ತು ಸರ್. ಚರಣ್ ಪಕ್ಷ ಸರ್ 5 ಅಲ್ವಾ ಸರ್, ಬನ್ನಿ ಸಪೋರ್ಟ್ ಮಾಡಿ ಪಟ. ಸರ್? ಓಕೆ, ತೆಗೀರಿ ಅದು. ಸಿಗುತ್ತೆ. ಇನ್ನು 11 ತಿಂಗಳು ಟೈಮ್ ಇದೆ. ಇನ್ನು ದೊಡ್ಡ ಸಿಗ್ಬೋದು ನಿಮಗೆ. ಇನ್ನು 4 ಇದೆಯಲ್ಲ. ಚೇಂಜ್ ಮಾಡಿ. ಇನ್ನು 4 ಇದೆ. ಇನ್ನು 4 ಇದೆ. 4 ಜನಕ್ಕಿದೆ, 5 ಜನ ಇನ್ನು ಒಬ್ಬರು 4 ಆಗಿದೆ. ಜನಕ್ಕಿದೆ. ಹೊರಿಬೇಡ. ಚರಣ್ ನೆಕ್ಸ್ಟ್ ಬಾಕ್ಸ್ ನಂಬರ್ 1 ಅಲ್ಲಿ ಬಾಕ್ಸ್ ನಂಬರ್ 1 ಒಂದು ನಿಮಿಷ ಇನ್ನೊಬ್ರು ಯಾರಲ್ಲ ಸಪೋರ್ಟ್ ಬರಲಿ. ಬಾಕ್ಸ್ ನಂಬರ್ 1 ಬಾಕ್ಸ್ ನಂಬರ್ 1 ಅಲ್ಲಿ 4 ಬಾಕ್ಸ್ ನಂಬರ್ 1 ಅಲ್ಲಿ 4 ಚರಣ್ ನೋಟೆಡ್. ಓಕೆ ಸರ್. ನೆಕ್ಸ್ಟ್ ಬಾಕ್ಸ್ ನಂಬರ್ ಸ್ಪೀಡ್ ಮಾಡಿ, ಸ್ವಲ್ಪ ಸ್ಪೀಡ್ ಮಾಡಿ. ಅಲರ್ಟ್ಸಿದ ಆಯ್ತು. ಬಂದಾಗ ಸೈಡ್ 2 4 2 ಸರ್. 2 ಅಲ್ಲಿ 2 ಓಕೆ ಸರ್. ಓಕೆ ದಪ್ಪ ಬರೀರಿ ಚರಣ್. ನೆಕ್ಸ್ಟ್ ಬಾಕ್ಸ್ ನಂಬರ್ 3 ಅಲ್ಲಿ ಬಾಕ್ಸ್ ನಂಬರ್ 3 ಮೈಕ್ ಬಾಕ್ಸ್ ನಂಬರ್ 3 4 ಬರೀರಿ. ಬಾಕ್ಸ್ ನಂಬರ್ 3 ಅಲ್ಲಿ 4 ಓಕೆ ಸರ್. ಬಾಕ್ಸ್ ನಂಬರ್ 4 ಅಲ್ಲಿ 4 to 4 ಇನ್ನೊಂದು 3 ಬಾಕ್ಸ್ ನಂಬರ್ 4 ಅಲ್ಲಿ 3 ಓಕೆ ಕೆಳಗಡೆ ವಿನ್ನರ್ ಅಂತ ಬರೀರಿ ಚರಣ್. ಇವ್ರ ಸರ್ ಭಾಗ್ಯ ಮಾಡಿ ಶಕುಂತಲ ಅಲ್ಲಿ ಪಕ್ಕದ ಯಾರು ಸರ್
ಹಲೋ 4243. 4243 4243 ಯಾರು ಸರ್? ವೆಂಕಟೇಶ್ ಎನ್. ವೆಂಕಟೇಶ್ ಎನ್ 4243. ಸರ್ ಆ ನಂಬರ್ ಪಕ್ಕ ಹೆಸರು ಬರ್ಬೇಡಿ. ಲಾಸ್ಟ್ ಅಲ್ಲಿ ಎಲ್ಲರೂ ಬರೋದು ವೆಬ್ಸೈಟ್ ಅಲ್ಲಿ ಬರುತ್ತೆ. ಸರ್ ಇದು ಸಾಕು. ನೆಕ್ಸ್ಟ್ ಜೆಂಟ್ಸ್ ಕಲೆ ಎತ್ತೀರಾ? ಓಕೆ ಥ್ಯಾಂಕ್ ಯು. ಎಲ್ಲ ಚಪ್ಪಾಳೆ ಹೊಡ್ತೀರಿ ಸರ್. ಅಲ್ಲಿರೋ 4 ಜನ ಹೆಣ್ಮಕ್ಳು ನೀಲಮ್ಮ ಮತ್ತೆ ವೆಂಕಟೇಶ್ವರ. ಓಕೆನಾ? ಸ್ಟಾರ್ಟ್ ಮಾಡಲಾ? ಸ್ಟಾರ್ಟ್ ಮಾಡಿ ಸರ್. ಕಾರ್ಡ್ ನಂಬರ್ ಬಾಕ್ಸ್ ನಂಬರ್ 1 ನಲ್ಲಿ 4 ಲೈನ್ ನಂಬರ್ 4 ಕಾರ್ಡ್ ನಂಬರ್ ಸರ್ ಬಾಕ್ಸ್ ನಂಬರ್ 2 ಅಲ್ಲಿ 8 ಬಾಕ್ಸ್ ನಂಬರ್ 3 ಬಾಕ್ಸ್ ನಂಬರ್ 3 ಸರ್ 7 ಬಾಕ್ಸ್ ನಂಬರ್ 3 ಅಲ್ಲಿ 7 ಬಂದಿದೆ. ಓಕೆ ಸರ್. ಬಾಕ್ಸ್ ನಂಬರ್ 4 ಎಲ್ಲ ಮಿಕ್ಸ್ ಮಾಡಿದ್ರಾ? ಟು 4872 ನೋಡಿ ಸರ್ ಯಾರು? 4872. 4872 is unsold. ಓ ವೆರಿ ನೈಸ್. ಎಲ್ಲ ಖುಷಿ ಆಗ್ಬಿಟ್ರು. ಸರ್ ರೀಡ್ರಾ ಮಾಡ್ತಾ ಇದೀವಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕಾರ್ಡ್ ಸೇಲ್ ಆಗಿಲ್ಲ, ಅನ್ಸೋಲ್ಡ್ ಅಂದ್ರೆ ಸೇಲ್ ಆಗಿಲ್ಲ ಅಂತ ಅರ್ಥ. ಓಕೆ ಸರಿ ಸರ್. ಬೇಗ ಫಾಸ್ಟ್ ಆಗಿ ಮಾಡಿ. ಚಪ್ಪಾಳೆ ಹೊಡೀರಿ ಸರ್. ಏನೇ ಕನ್ಫ್ಯೂಷನ್ ಇದ್ರೆ ಕೇಳಿ ದಯವಿಟ್ಟು. ನೀವು ಈ ಕಡೆ ಗಮನ ಕೊಡಬೇಡಿ. ಸರ್ ಎಲ್ಲ ಬಾಕ್ಸ್ ಒಂದ್ಸಲ ಮಿಕ್ಸ್ ಮಾಡಿ ಇದು ಮಾಡಿ ಸರ್. ಬಾಕ್ಸ್ ನಂಬರ್ 1 ಇಲ್ಲ ಉಲ್ಟಾ ಹೋಗಲ್ಲ. ಬಾಕ್ಸ್ ನಂಬರ್ 1 3 ಜನ ದಪ್ಪಾಗಿ ಬರ್ರಿ. ಬಾಕ್ಸ್ ನಂಬರ್ 2 ಅಲ್ಲಿ ಬಾಕ್ಸ್ ನಂಬರ್ 2 ಮೇಲೆ ತೋರಿಸಿ ಕೆಳಗಡೆ ಸರಿ 0 ಸರ್. ಹಂಗೆ ಆಗಲಿ ಕರೆಕ್ಟಾಗಿ ಇಟ್ಕೊಳ್ಳಿ. 0 ಹಾಗೆ ಆಗಲಿ ಹಾಗೆ ಆಗಲಿ. ಓಕೆ ಸರ್. ಬಾಕ್ಸ್ ನಂಬರ್ 3 ಬಾಕ್ಸ್ ನಂಬರ್ 3 ಅಲ್ಲಿ 4 ಹಾಗೆ ಆಗಲಿ. ರೈಟ್ ಹೌದು. ಬಾಕ್ಸ್ ನಂಬರ್ 4 0 3040. 3040 is Chetan BB. ಚೇತನ್ ಬಿಬಿ ಚೇತನ್ ಬಿಬಿ ಚೇತನ್ ಬಿಬಿ ಸರಿ ಸರ್. Sold card number 3040. 3040
ಬಟ್ಟೆ ಆಗಿದೆ ಇದು ಕರೆಕ್ಟ್ ಈಗ ಕರೆಕ್ಟ್ ಆಗಿದೆ. ಸೆಕೆಂಡ್ ಪ್ರೈಸ್ 3 ಜನಕ್ಕಾಗಿದೆ. ಅಷ್ಟೇ 2 ಜನರಿಗಿದೆ. ಫಾಸ್ಟ್ ಆಗಿ ಮುಗಿಸೋಣ. ಸರಿ ಇಲ್ಲಿ 2 ಸ್ಟಾರ್ಟ್ ಆಗಿದೆ. 2 ಸೀರೀಸ್. ನೋಡಿ ಓಕೆ ಸರ್. ಹಾಂ ನೆಕ್ಸ್ಟ್ ಬಾಕ್ಸ್ ನಂಬರ್ 2. ಬಾಕ್ಸ್ ನಂಬರ್ 2 ಅಲ್ಲಿ 1 ಬಾಕ್ಸ್ ನಂಬರ್ 2 ಅಲ್ಲಿ 1 ಬಾಕ್ಸ್ ನಂಬರ್ 3 ಅಲ್ಲಿ ಬಾಕ್ಸ್ ನಂಬರ್ 3 ಅಲ್ಲಿ 219 ಹಾಗೆ ಅಲ್ಲಿ ಹಾಗೆ ಓಕೆ ಸರ್. ಬಾಕ್ಸ್ ನಂಬರ್ 4 ಅಲ್ಲಿ ಯಾರು ಅದೃಷ್ಟವಂತರು ಅವರು ಯಾರಿದ್ದೀನಿ 4 2194 is Venugopal N. ವೇಣುಗೋಪಾಲ್ ಎನ್. Who is Venugopal N? Lucky person. ಇದ್ದೀರಾ ಸರ್? ಯಾರೋ ಬೇರೆ ಎತ್ತಕ್ಕೆ ಆಸಕ್ತಿ ಇದ್ದಾರಾ? ಅಲ್ಲ ಈಗ ವಿಜೇತರುಗಳು ಬಂದಿಲ್ಲ ಅಂದ್ರೆ ನಮ್ಗೆ ಫೆಬ್ರವರಿ ತಿಂಗಳ ಸರ್ ಬಹುಮಾನದ ಇದು ಮಾಡಿ ಮತ್ತೆ ಫೆಬ್ರವರಿ ತಿಂಗಳ 2ನೇ ಲಾಸ್ಟ್. ಐದನೇ ಜನರಿಗೆ 5ನೇ ವ್ಯಕ್ತಿಯ ಸರ್ ಇನ್ನೊಮ್ಮೆ ಒನ್ಸ್ ಮೋರ್ ಫೆಬ್ರವರಿ ತಿಂಗಳ 5ನೇ ಸೆಕೆಂಡ್ ಪ್ರೈಸ್. ಬಹುಮಾನದ 2025 ಫೆಬ್ರವರಿ 2025 ಫೆಬ್ರವರಿ ಸೆಕೆಂಡ್ ಪ್ರೈಸ್ ನ 5ನೇ ವ್ಯಕ್ತಿದ ಡ್ರಾನ ತೆಗಿತಾ ಇದೀವಿ. ಸೊ ಯಾರು ಲಕ್ಕಿ ಪರ್ಸನ್ ಅಂತ ನೋಡೋಣ. ಸರ್ ಇದು 3 ಬಾಕ್ಸ್ ನಂಬರ್ 1 ಅಲ್ಲಿ 3. ನೆಕ್ಸ್ಟ್ ಬಾಕ್ಸ್ ನಂಬರ್ 2 ಅಲ್ಲಿ 1 ಬಾಕ್ಸ್ ನಂಬರ್ 3 ಅಲ್ಲಿ 4 314. ನೆಕ್ಸ್ಟ್ Yes, box number 4. ಬಾಕ್ಸ್ ನಂಬರ್ 4 ಅಲ್ಲಿ ಲಾಸ್ಟ್ ಚಪ್ಪಾಳೆ ಹೊಡಿರಿ. Yes. ಏನಿರುವ ನಂಬರ್ 3 3144. 3144. ಯಾರು ಸರ್ 3144 is Venkatesa N. ವೇಣುಗೋಪಾಲ್ ಇಬ್ರು ವೆಂಕಟೇಶ ವೆಂಕಟೇಶ್ ಇದೆ. ಇಲ್ಲ ಇದು ವೆಂಕಟೇಶ SH ಇಲ್ಲ ಅದರಲ್ಲಿ. 3144 ವೆಂಕಟೇಶ SH ಲಾಸ್ಟ್. ಅವನು ಸ್ವಲ್ಪ 3144. ಬೆಳ್ಳಿ ಮೊದಲನೇ ಅವ್ರದ್ದು 8 ಗ್ರಾಮ್ ಗೋಲ್ಡ್. ಸರ್ ಕೂತ್ಕೊಳ್ಳಿ. ಜನ ನಮ್ಮ ಡ್ರಾ ಹೇಗ್ ನಡೀತು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಲೈವ್ ಹೋಗ್ಲಿ ಶೇರ್ ಮಾಡಿ. ಯಾರು ಲೈವ್ ಅಂತ ಹೇಳ್ಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರಾದ್ರೂ 4 ಜನ ಬಂದು ಮಾತಾಡ್ಬೇಕು. ಜಸ್ಟ್ ಒಂದೇ ನಿಮಿಷ ಸರ್, 30 ಸೆಕೆಂಡ್ ಅಷ್ಟೇ.
ನೋಡಿ ರಾಯಲ್ ಡ್ರೀಮ್ಸ್ ವೆಂಚರ್ಸ್ ಅಂತ ಹೇಳಿ ಏನು ಒಂದು ಒಳ್ಳೆ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಒಂದ್ ರೀತಿಯಲ್ಲಿ ಒಂದು ಒಳ್ಳೆ ಅದೃಷ್ಟ ಅಂತ ಹೇಳಿದ್ರು ಕೂಡ ತಪ್ಪಲ್ಲ. ಯಾಕೆ ಅಂದ್ರೆ ನೋಡಿ ಹೋಮ್ ಪ್ರಾಡಕ್ಟ್ಸ್ಗಳು, ಕೆಲವರಿಗೆ ಕಾರ್ ಇರ್ಬೋದು, ಕೆಲವರಿಗೆ ನೋಡಿ ಗೋಲ್ಡ್ ಮತ್ತೆ 30-40 ಸೈಟು, ಈ ರೀತಿ ಒಂದು ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ಆಗಿ ತಗೊಳ್ಬೇಕು ಅಂತ ಹೋದಾಗ ತುಂಬಾ ಕಷ್ಟ ಆಗ್ತದೆ. ಅದೇ ಒಂದು ಟೀಮ್ ವರ್ಕ್ ಇಂದ ತಗೊಂಡೋಗ್ ಹೋದಾಗ ಇದೇನು ಅಲ್ಲ. ಹಾಗಾಗಿ ನೋಡಿ ನಾವೆಲ್ಲರೂ ಕೂಡ ಒಂದು 12 ತಿಂಗಳು ಕಂಪ್ಲೀಟ್ ಆಗೋಷ್ಟರಲ್ಲಿ 12,200 ರೂಪಾಯಿ ಕೊಡ್ತೀವಿ. ಆದ್ರೆ ಅದಕ್ಕೆ ಮೀರಿದಷ್ಟು ಪ್ರತಿಫಲ ಸಿಗುವಂತ ರೀತಿಯಲ್ಲಿ ಕೂಡ ಇದೆ. ನೋಡಿ ಇವತ್ತು ನೀವು ನೋಡಿರ್ಬೋದು, ಫೆಬ್ರವರಿ 9ನೇ ತಾರೀಕು ಇವತ್ತು ಟೋಟಲ್ 5 ಜನ, ಟೋಟಲ್ 6 ಜನ ರಿಂಗು ಸೇರಿ 6 ಜನ ವಿಜೇತರುಗಳಿಗೆ ನೋಡಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಕೇವಲ 1,000 ರೂಪಾಯಿ. ಆದ್ರೆ ಇವತ್ತು ಅವರು ಪಡ್ಕೊಂಡಿದ್ ಮಾತ್ರ ಸಾವಿರಾರು ರೂಪಾಯಿ. ಯಾಕೆಂದ್ರೆ 8 ಗ್ರಾಮ್ ಗೋಲ್ಡ್ ಅಂದ್ರೆ ಹುಡುಗಾಟದ ಮಾತಲ್ಲ, ಅದು ಪ್ಯೂರ್ ಹಾಲ್ ಮಾರ್ಕ್ ರಿಂಗ್, 8 ಗ್ರಾಮ್ ರಿಂಗ್ ಇದೆ. ಆ ಅದೃಷ್ಟಶಾಲಿಗೆ ನನ್ನ ಕಡೆಯಿಂದ ಕೂಡ ಚಪ್ಪಾಳೆ. ಇನ್ನು 5 ಜನ ಬೆಳ್ಳಿ ದೀಪ, ಎಷ್ಟು ಗ್ರಾಮ್ ಸರ್ ಅದು? 150 ಗ್ರಾಮ್ ಬೆಳ್ಳಿ. ನೋಡಿ ಇದನ್ನು ಕೂಡ ಪಡ್ಕೊಂಡಿದ್ದಾರೆ. ನಿಜವಾಗ್ಲೂ ಅವ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ. ಯಾಕೆ ಅಂದ್ರೆ ಹಲವಾರು ಜನ ಒಂದು ಟೀಮ್ ವರ್ಕ್ ಇಂದ ಇದೊಂದು ಒಳ್ಳೆ ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಂಡಂತಹ MD ಅವರು ಗಂಗಾಧರ್ ನಂದೀಶ್ ಅವರು ಮತ್ತೆ ರುದ್ರೇಶ್ ಅವರು ಒಂದು ಟೀಮ್ ವರ್ಕ್ ಕಟ್ಕೊಂಡಿದ್ದಾರೆ. ಇದು ಸತತವಾಗಿ 12 ತಿಂಗಳು ಕಂಪ್ಲೀಟ್ ಮಾಡ್ಲಿ. ಎಲ್ರಿಗೂ ಕೂಡ ಅವರ ಮನಸ್ಸಲ್ಲಿ ಏನು ನನ್ಗೆ ಇಂಥದ್ದೇ ಸಿಗ್ಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಇಲ್ಲಿ ಬಂದಿರ್ತಾರೆ. ಅವ್ರಿಗೆ ಆ ಅದೃಷ್ಟ ಸಿಗ್ಲಿ ಅಂತ ಈ ವೇದಿಕೆ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ಒಳ್ಳೆ ವೇದಿಕೆ ಕೊಡ್ತೀನಿ. ಚರಣ್ ನೀವೇ ಹೋಗ್ರಿ. ಹೋಗಿ ಸರ್, ದೀಪಕ್ ಸರ್, ದೀಪಕ್ ಸರ್ ಮಾತಾಡಿ ಸರ್. ಜಸ್ಟ್ ಏನಿದೆ 2 ನಿಮಿಷ ಇಲ್ಲೇ ನಿಂತ್ಕೊಳ್ಳಿ. ನೆಟ್ ಇಲ್ಲ ಅಂದ್ರೆ ಇಲ್ಲಿ ಬನ್ನಿ ಮುಂದೆ ಬನ್ನಿ. ಮೈಕ್ ಇಲ್ಲ, ಹಂಗೆ ಮಾತಾಡಿ. ಏನು ರಾಯಲ್ ಡ್ರೀಮ್ಸ್ ಅಂತ ಮಾಡಿದ್ದಾರೆ, ಇದು ಒಂದು ಬಹಳ ಅನುಕೂಲವಾಗಿ ಮಾಡಿದ್ದಾರೆ. ಇದರಿಂದ ಎಲ್ಲ ಜನರಿಗೂ ಅನುಕೂಲ ಆಗ್ತಾ ಇದೆ. ಇದೇ ಸಂತೋಷ ವಿಷಯ, ಅಷ್ಟೇ ಬೇರೆ ಇದೊಂದು ಹೇಳ್ಬಿಡಿ. ಪ್ರಾಡಕ್ಟ್ ಕೊಟ್ಟಿರೋದು ಈ ಡೆಮೋ ಕೊಟ್ಟಿರೋ ಅದೇ ಬ್ರಾಂಡ್. ಇದೇನು ಪ್ರಾಡಕ್ಟ್ ಕೊಟ್ಟಿದ್ದೀವಲ್ಲ, ಈ ಪ್ರಾಡಕ್ಟ್ ಏನಿದೆ, ನಾವೇನು ಇವಾಗ ಡೆಮೋ ಕೊಟ್ಟಿದ್ವಲ್ಲ, ಬರ್ನರ್ ಬ್ರ್ಯಾಂಡ್ ಏನಿದೆ ಆ ಬ್ರ್ಯಾಂಡೇ ಪ್ರಾಡಕ್ಟ್. ಇದು ಯಾರಿಗೆಲ್ಲ ಹೊಡೆದಿದ್ದಾರೆ ಅವರೆಲ್ಲ ಅದೃಷ್ಟ ಸಹಾಯಗಳು. ಸೊ ಇದನ್ನು ಯೂಸ್ ಮಾಡಿ ನಿಮ್ಮ ಹೆಲ್ತ್ ಚೆನ್ನಾಗಿರಲಿ. ನೆಕ್ಸ್ಟು ಕೊಡೋಂಥ ಪ್ರಾಡಕ್ಟ್ ಇದನ್ನು ತಗೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಎಲ್ಲರೂ ಒಂದು ಕೊಡಿ, ಇಲ್ಲ ಇಲ್ಲೂ ಅದೃಷ್ಟ ಸಿಗ್ತಾ ಫ್ರೀ ಗಿಫ್ಟ್ ಕೊಟ್ಟವ್ರೆ ತುಂಬ ಖುಷಿ ಆಗುತ್ತೆ. ಯಾಕಂತಂದ್ರೆ ಲೈವ್ ಆಗಿ ಅಲ್ಲಿ ಮನೇಲಿದ್ರು ನೋಡ್ಬೋದು, ಬಟ್ ಇಲ್ಲಿ ಬಂದು ಲೈವ್ ಆಗಿ ನೋಡ್ಬೋದು. ನಮ್ಮ ಎದುರುಗಡೆ ಅವ್ರು ನಡೆಸ್ಕೊಡಲ್ಲ. ಈ ಕಾರ್ಯಕ್ರಮನ ಬಂದವ್ರ ಕೈಯಲ್ಲಿ ನಡೆಸ್ತಾ ಇದ್ದಾರೆ, ಅದು ಖುಷಿ ವಿಷಯ. ಏನ್ ಅನಿಸ್ತು ಹೇಳಿ, ಓಪನ್ ಸೊ ಎಲ್ಲರೂ ಧನ್ಯವಾದಗಳು. ಈ ತಿಂಗಳ ನೆಕ್ಸ್ಟ್ ಮಾರ್ಚ್ ಮಂತ್ರಾಗಿ ನಮ್ಮನ್ನೆಲ್ಲ ಮೀಟ್ ಆಗೋಣ ಒಂದು ಒಳ್ಳೆ ಹೋಟೆಲಲ್ಲಿ. ಸೊ ಮಾರ್ಚ್ 20ನೇ ತಾರೀಕು ನೆಕ್ಸ್ಟ್ ಡ್ರಾ ನಡೀತದೆ. ಅದರ ಲೊಕೇಶನ್ ನಿಮ್ಗೆಲ್ಲರೂ ಸಿಗುತ್ತೆ. ಚೇಂಜ್ ಆಗ್ತಾ ಇರುತ್ತೆ. ಆಫೀಸ್ ನಾಗರಬಾವಿಯಲ್ಲಿದೆ. ನಿಮ್ದು ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿದ್ರೆ ನಿಮ್ದೆಲ್ಲ ನಮ್ಮ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಸಿಗುತ್ತೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಏನೇ ಬೇಕಿದ್ರು ಟೀ ಕಾಫಿ ಸ್ನಾಕ್ಸ್ ಇದೆ, ದಯವಿಟ್ಟು ತಗೊಳ್ಳಿ. ರವಿ ಸರ್